ವಿದ್ಯಾರ್ಥಿಗಳೇ, ಇಂದು ಪಿ ಯು ಮಂಡಳಿ ನಿರ್ಧರಿಸಿದಂತೆ ಎರಡನೇ ಅಧ್ಯಾಯನ ಆರಂಭಿಸೋಣ. ಸೊ ದಟ್ ಚಾಪ್ಟರ್ ನೇಮ್ ಈಸ್ ಇಲೆಕ್ಷನ್ಸ್ ಆ್ಯಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ವಿದ್ಯಾರ್ಥಿಗಳೇ, ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕಂತಹ ರಾಷ್ಟ್ರ ಯಾವುದು ಅಂತಕ್ಕಂತ ಕೇಳಿದಾಗ ಭಾರತ. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ಇನ್ ದ ವರ್ಲ್ಡ್ ತಕ್ಕಂತ ನೋಡ್ತಾ ಇದೆ. ಇಂತಹ ಈ ಭಾರತ ದೇಶದಲ್ಲಿ ಚುನಾವಣೆಗಳು ಅಂದರೆ ಏನು ಇದು ಚುನಾವಣೆ ಮಹತ್ವ ಏನು, ಚುನಾವಣೆಗಳು ಚುನಾವಣೆ ಮೂಲ ಯಾವ ಪದದಿಂದ ಹುಟ್ಟಿತು, ಅದರ ಅರ್ಥ ಏನು, ಈ ಎಲ್ಲ ವಿಚಾರಗಳನ್ನು ಈ ಸ್ವಲ್ಪ ಮಟ್ಟಿಗಾದರೂ ತಿಳಿದುಕೊಳ್ಳೋಕ್ಕೆ ಪ್ರಯತ್ನಿಸುವ ವಿದ್ಯಾರ್ಥಿಗಳೇ, ಚುನಾವಣೆ ಅಂದರೆ ನಮ್ಮ ದೇಶವನ್ನು ಆಳ್ತಕ್ಕಂತಹ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಕ್ಕಂತಹ ಒಂದು ವಿಧಾನ. ಆ ವಿಧಾನ ಯಾವುದಂದರೆ ಮತದಾನ, ವೋಟಿಂಗ್ ಸಿಸ್ಟಮ್ ತಕ್ಕಂತ ನೋಡ್ತಾ ಇದ್ದೀವಿ. ಮತ ಅಂದರೆ ಅಭಿಪ್ರಾಯ, ದಾನ ಅಂದರೆ ನೀಡೋದು ತಕ್ಕಂಥ ಅರ್ಥವನ್ನು ನೋಡ್ತಾ ಇದ್ದೀವಿ. ಮತದಾನ ನಮ್ಮ ಅಭಿಪ್ರಾಯನ ನೀಡೋದು ಅಂದರೆ ನಮ್ಮ ಮತದಾನ ಹಕ್ಕಿನ ಮೂಲಕವಾಗಿ ನಮ್ಗೆ ಯಾರು ಬೇಕೋ ಅವರನ್ನು ನಮ್ಮನ್ನು ಆಯ್ಕೊಳ್ತಕ್ಕಂತಹ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು, ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್ ತಕ್ಕಂತನ್ನು ಹೇಳ್ತಾ ಇದ್ದೇವೆ ನಾವು. ಸೊ ಇಂತಹ ಈ ಪ್ರಜಾಪ್ರಭುತ್ವ ಈ ವ್ಯವಸ್ಥೆಯಲ್ಲಿ ನಮ್ಮನ್ನು ಆಳ್ತಕ್ಕಂಥ, ನಮ್ಮ ದೇಶವನ್ನು ಆಳ್ತಕ್ಕಂಥ ಪ್ರತಿನಿಧಿಗಳನ್ನು ಮತದಾನ ಮೂಲಕವಾಗಿ ಆಯ್ಕೆ ಮಾಡ್ತಕ್ಕಂತಹ ಒಂದು ವಿಧಾನಕ್ಕೆ ನಾವೇನು ಕರಿತೀವಿ ಅಂದರೆ ಚುನಾವಣೆ ತಕ್ಕಂತ ಕರಿತಾ ಇದ್ದೀವಿ, ಇಲೆಕ್ಷನ್ಸ್ ತಕ್ಕಂತ ಕರಿತಾ ಇದ್ದೀವಿ. ಅದಕ್ಕೆ ನಾವು ಜನರಲ್ ಎಲೆಕ್ಷನ್ ತಕ್ಕಂತ ಕರಿತಾ ಇದ್ದೀವಿ. ನಮ್ಮ ದೇಶವನ್ನು ಆಳ್ತಕ್ಕಂತಹ ಪ್ರತಿನಿಧಿಗಳನ್ನು ಮತದಾನ ಮೂಲಕವಾಗಿ ಆಯ್ಕೆ ಮಾಡ್ತಕ್ಕಂತಹ ನಿಯತಕಾಲಿಕವಾಗಿ ಚುನಾವಣೆ ನೀಡ್ತಕ್ಕಂತಹ ಈ ವ್ಯವಸ್ಥೆಯನ್ನು ನಾವೇನು ಕರಿತೀವಿ ಅಂದರೆ ಚುನಾವಣೆ ತಕ್ಕಂತನ್ನು ಕರಿತಾ ಇದ್ದೀವಿ. ಸೊ ಇಂತಹ ಈ ಚುನಾವಣೆ ಮೂಲತಃ ಯಾವ ಪದದಿಂದ ಬರ್ತಂದರೆ ಇಲ್ಲಿ ವಾಟ್ ಈಸ್ ದ ರೂಟ್ ವರ್ಡ್ ಆಫ್ ದ ಎಲೆಕ್ಷನ್ ತಕ್ಕಂತ ಕೇಳಿದಾಗ ಎಲೆಗೆರೆ ತಕ್ಕಂತ ನೋಡ್ತಾ ಇದ್ದೀವಿ. ಲ್ಯಾಟಿನ್ ಭಾಷೆಯ ELIGERE ಎಲೆಗೆರೆ ಮೀನ್ಸ್ ಅಂದರೆ ಏನು ತಕ್ಕಂತ ಕೇಳಿದಾಗ ಈ ಪದದ ಅರ್ಥ ಏನು ತಕ್ಕಂತಂದರೆ ಆರಿಸು ಅಥವಾ ಆಯ್ಕೆ ಮಾಡೋದು ತಕ್ಕಂಥ ಅರ್ಥವನ್ನು ನೋಡ್ತಾ ಇದ್ದೀವಿ. ಎಲೆಗೆರೆ ಮೂಲತಃ ಲ್ಯಾಟಿನ್ ಭಾಷೆಯ ಇಲ್ಲಿ ಎಲೆಗೆರೆ ಪದದ ಅರ್ಥ ಎಂತಕ್ಕಂತ ಕೇಳಿದಾಗ ಆರಿಸು ಅಥವಾ ಆಯ್ಕೆ ಮಾಡತಕ್ಕಂಥ ಅರ್ಥವನ್ನು ನೀಡ್ತಾ ಇದೆ. ಆರಿಸು ನಮ್ಮ ಮತದಾನ ಮೂಲಕವಾಗಿ ನಮ್ಮನ್ನು ನಾವು ಆಯ್ಕೋತಕ್ಕಂಥ ವ್ಯವಸ್ಥೆಯನ್ನು ಯಾರಿಗೆ ಬೇಕೋ ಅವರಿಗೆ ನಿಯತಕಾಲಿಕವಾಗಿ ಸಂವಿಧಾನದತ್ತವಾಗಿ ನಾವು ಮತದಾನವನ್ನು ಪಡೆದಿರ್ತೇವೆ. ಆ ಸಂವಿಧಾನದತ್ತವಂಥ ಈ ರಾಜಕೀಯ ಹಕ್ಕಿನ ಒಂದು ಮತದಾನವನ್ನು ನಾವೇನು ಕರಿತೀವಿ ಅಂದರೆ ಪೊಲಿಟಿಕಲ್ ರೈಟ್ಸ್ ತಕ್ಕಂತ ಕರಿತಾ ಇದ್ದೀವಿ. ಇಂತಹ ಜಗತ್ತಿನ ಯಾವ ರಾಷ್ಟ್ರಗಳಲ್ಲಿ ಕೂಡ ಎಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯೋ ಅಲ್ಲಿ ಮಾತ್ರ ಏನಪ್ಪ ಅಂದರೆ ರಾಜಕೀಯ ಹಕ್ಕನ್ನು ಪ್ರಜೆಗಳಿಗೆ ದಯಪಾಲಿಸ್ತಾ ಇದೆ, ಪೊಲಿಟಿಕಲ್ ರೈಟ್ಸನ್ನು ನೀಡ್ತಾ ಇದೆ. ಅಂಥ ಪೊಲಿಟಿಕಲ್ ರೈಟ್ಸ್ ಮತ್ತು ಸಂವಿಧಾನದತ್ತವಾಗಿ ಈ ರಾಜಕೀಯ ಹಕ್ಕಂದರೆ ಏನು ತಕ್ಕಂತ ನೋಡಿದಾಗ ಇಲ್ಲಿ ಮೊದಲನೇದಾಗಿ ಮತದಾನ ಮಾಡ್ತಕ್ಕಂಥ ಹಕ್ಕು, ವೋಟಿಂಗ್ ರೈಟ್ಸ್ ತಕ್ಕಂತ ನೋಡ್ತಾ ಇದ್ದೀವಿ. ಎರಡನೇದಾಗಿ ಚುನಾವಣೆಗೆ ಸ್ಪರ್ಶತಕ್ಕಂಥ ಹಕ್ಕು, ಕಾಂಟೆಸ್ಟ್ ಟು ಎಲೆಕ್ಷನ್ಸ್ ತಕ್ಕಂತ ನೋಡ್ತಾ ಇದ್ದೀವಿ. ಮೂರನೇದಾಗಿ ನಾವು ಸರ್ಕಾರಿ ಸಾರ್ವಜನಿಕ ಉದ್ಯೋಗವನ್ನು ಪಡಿತಕ್ಕಂಥ ಹಕ್ಕನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇನ್ನು ನಾಲ್ಕನೇದಾಗಿ ನಾವು ದೂರನ್ನು ಸಲ್ಲಿಸ್ತಕ್ಕಂಥ ಹಕ್ಕನ್ನು, ಇನ್ನು ಐದನೇದಾಗಿ ಸರ್ಕಾರವನ್ನು ಟೀಕಿಸ್ತಕ್ಕಂಥ ಹಕ್ಕನ್ನು. ಹೀಗೆ ನಾವೆಲ್ಲ ಈ ಸಂವಿಧಾನದತ್ತವಾಗಿ ಪ್ರತಿಯೊಬ್ಬ ಪ್ರಜೆಯು ಪ್ರಜಾಪ್ರಭುತ್ವ ರಾಷ್ಟ್ರ ಇರತಕ್ಕಂತಹ ಈ ರಾಜಕೀಯ ಹಕ್ಕನ್ನು ಪಡೆದಿರ್ತಾನೆ. ಇಂತಹ ಈ ರಾಜಕೀಯ ಹಕ್ಕದ ಮೂಲಕವಾಗಿ ಮತದಾನ ಮೂಲಕವಾಗಿ ನಾವು ಈ ಚುನಾವಣೆಗಳನ್ನು ನಿಯತಕಾಲಿಕವಾಗಿ ಸಂವಿಧಾನದತ್ತವಾಗಿ ಸಂವಿಧಾನದ ಒಂದು ನೀತಿ ನಿಯಮಾನುಸಾರವಾಗಿ ಕೆಲವೊಂದು ರಾಷ್ಟ್ರಗಳಲ್ಲಿ 4 ವರ್ಷಕ್ಕೊಮ್ಮೆ ಆದರೆ, ಕೆಲವೊಂದು ರಾಷ್ಟ್ರಗಳಲ್ಲಿ 5 ವರ್ಷಕ್ಕೊಮ್ಮೆ ಆದರೆ, ಕೆಳಮನೆ ಚುನಾವಣೆ 5 ವರ್ಷಕ್ಕೊಮ್ಮೆ ಆದರೆ, ಮೇಲ್ಮನೆ ಚುನಾವಣೆಗಳು ಸರ್ವಸಾಮಾನ್ಯವಾಗಿ ಎಷ್ಟು ವರ್ಷಕ್ಕೊಮ್ಮೆ ಆಗ್ತಾ ಇದ್ದತಕ್ಕಂತ ಕೇಳಿದಾಗ 6 ವರ್ಷಕ್ಕೆ ಆಗ್ತಕ್ಕಂಥ ವಿಚಾರಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಉದಾಹರಣೆಗಾಗಿ. ಸೊ ಇಂತಹ ಈ ಚುನಾವಣೆಗಳಲ್ಲಿ ಈ ಯಾವ್ಯಾವ ಚುನಾವಣೆಗಳಲ್ಲಿ ಪ್ರಕಾರಗಳು ಯಾವುವು ತಕ್ಕಂಥದ್ದನ್ನು ನೋಡಿದಂಥ ಸಂದರ್ಭದಲ್ಲಿ ಇವು ತಂದೆಯಾದಂಥ ಪ್ರಜಾಪ್ರಭುತ್ವದ ಒಂದು ತಳಹದಿಯಾಗಿದೆ. ಚುನಾವಣೆಗಳು ಒಂದು ತಳಹದಿಯಾಗಿದೆ. ಇಂಥ ಮುಕ್ತ ನಿಷ್ಪಕ್ಷಪಾತವಾಗಿ ಇಲ್ಲಿ ಚುನಾವಣೆ ತನ್ನನ್ನು ತಾನು ಆಳ್ಕೊಳ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಕರ್ತೇವೆ ಚುನಾವಣೆ ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇದರಲ್ಲಿ ಸರ್ವಸಾಮಾನ್ಯವಾಗಿ ಈ ಚುನಾವಣೆಗಳಲ್ಲಿ ಉಪಚುನಾವಣೆ ತಕ್ಕಂತ ಬರ್ತಾ ಇದೆ, ಮರು ಚುನಾವಣೆ, ಮಧ್ಯಂತರ ಚುನಾವಣೆ, ಬೈ ಎಲೆಕ್ಷನ್ಸ್ ತಕ್ಕಂಥದ್ದು ಬರ್ತಾ ಇದೆ. ಇನ್ನು ಎರಡನೇದು ರೀ ಎಲೆಕ್ಷನ್ಸ್ ತಕ್ಕಂತ ಬರ್ತಾ ಇದೆ. ಮೂರನೇದು ಮಧ್ಯಂತರ ಎಲೆಕ್ಷನ್ ತಕ್ಕಂಥದ್ದು ಬರ್ತಾ ಇದೆ. ಸೊ ಹಾಗಾದರೆ ಈ ಸಾರ್ವತ್ರಿಕ ಚುನಾವಣೆ ಅಂದರೆ ರಾಜಕೀಯದತ್ತವಾಗಿ ದೇಶವನ್ನು ಆಳ್ತಕ್ಕಂಥ ಪ್ರತಿನಿಧಿಯನ್ನು 5 ವರ್ಷಕ್ಕೊಮ್ಮೆ
ನಾವು ಆ ಮತದಾನ ಮೂಲಕವಾಗಿ ಆಯ್ಕೆ ಮಾಡ್ತಕ್ಕಂತಹ ಈ ಒಂದು ಸಂವಿಧಾನದತ್ತವಾಗಿ 4 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಇರ್ತಕ್ಕಂಥ ಚುನಾವಣೆಯನ್ನು ಸಾರ್ವತ್ರಿಕ ಚುನಾವಣೆ ಜನರಲ್ ಎಲೆಕ್ಷನ್ಸ್ ತಕ್ಕಂತ ಕರಿತಾ ಇದ್ವಿ. ಇನ್ನು ಉಪಚುನಾವಣೆ ಅಂದರೆ ನಾವು ಅದಕ್ಕೆ ಬೈ ಎಲೆಕ್ಷನ್ಸ್ ತಕ್ಕಂತ ಕರಿತಾ ಇದ್ವಿ. ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಯಾವುದೇ ಆದಂಥ ಮತಕ್ಷೇತ್ರದಲ್ಲಿ ತೆರವಾದಂಥ ಸ್ಥಾನಕ್ಕೆ ನಡೀತಕ್ಕಂಥ ಚುನಾವಣೆ ಏನು ಕರಿತೇವೆ ಅಂದರೆ ನಾವು ಉಪಚುನಾವಣೆ ತಕ್ಕಂತ ಕರಿತಾ ಇದ್ದೀವಿ. ತೆರವಾದಂಥ ಚುನಾವಣೆ ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಯಾವುದೇ ಆದಂಥ ಮತಕ್ಷೇತ್ರದಲ್ಲಿ ಅಭ್ಯರ್ಥಿಯು ನಿಧನ ಹೊಂದಿದಂಥ ಸಂದರ್ಭದಲ್ಲಿ, ಆ ಕ್ಷೇತ್ರದ ಅಭ್ಯರ್ಥಿಯು ರಾಜೀನಾಮೆ ನೀಡಿದಂಥ ಸಂದರ್ಭದಲ್ಲಿ, ಅಥವಾ ಆ ಕ್ಷೇತ್ರದ ಅಭ್ಯರ್ಥಿಯು ಒಂದು ಪಕ್ಷದಿಂದ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಮತಾಂತರಗೊಂಡಂಥ ಸಂದರ್ಭದಲ್ಲಿ ಆಗಲಿ, ಇಂಥ ಈ ನಡೀತಕ್ಕಂತಹ ಚುನಾವಣೆಯನ್ನು ನಾವೇನು ಕರಿತೀವಿ ಅಂದರೆ ಇಲ್ಲಿ ಉಪಚುನಾವಣೆ ತಕ್ಕಂತ ಕರಿತಾ ಇದ್ದೀವಿ, ಬೈ ಎಲೆಕ್ಷನ್ಸ್ ತಕ್ಕಂತ ಕರಿತಾ ಇದ್ದೀವಿ. ಇನ್ನು ಮೂರನೇದಾಗಿ ಮರುಚುನಾವಣೆ ತಕ್ಕಂತ ಕರಿತಾ ಇದ್ದೀವಿ. ರೀ ಎಲೆಕ್ಷನ್ಸ್ ಅಂದರೆ ಏನು? ಈ ಚುನಾವಣೆಗಳು ಇವತ್ತು ಸಾರ್ವತ್ರಿಕ ಚುನಾವಣೆ, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಇಂಥ ಚುನಾವಣೆಯಲ್ಲಿ ಏನಾದರೂ ಕೂಡ ಆಕ್ರಮಣಗಳು ಆದಂಥ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮತದಾನ ಕೇಂದ್ರಗಳಲ್ಲಿ ಅಥವಾ ಮತಕ್ಷೇತ್ರಗಳಲ್ಲಿ ನಕಲಿ ಮತದಾನ ಆಯಿತು, ಮತಪೆಟ್ಟಿಗೆಗಳ ಅಪಹರಣ ಆಯಿತು, ಅಥವಾ ಮತದಾರರ ಅಪಹರಣ ಆಯಿತು, ಅಶಾಂತಿ ವಾತಾವರಣ ಮೂಲಕವಾಗಿ ಏನಾದರೂ ಕೂಡ ಗೊಂದಲ ಉಂಟಾದ ಸಂದರ್ಭದಲ್ಲಿ ಆ ಚುನಾವಣೆಯನ್ನು ನಿಲ್ಲಿಸಿ ಮತ್ತೆ ಒಂದು ದಿನಾಂಕವನ್ನು ಚುನಾವಣೆ ಆಯೋಗದ ಮೂಲಕವಾಗಿ ನಿಗದಿಪಡಿಸಿ ಮತ್ತೆ ನಡೀತಕ್ಕಂಥ ಚುನಾವಣೆಯನ್ನು ಯಾವ ಚುನಾವಣೆ ತಕ್ಕಂತ ಕರಿತಾ ಇದ್ದೀವಿ ತಕ್ಕಂತ ಕೇಳಿದಾಗ ಇಲ್ಲಿ ಮರು ಚುನಾವಣೆ, ರೀಎಲೆಕ್ಷನ್ಸ್ ತಕ್ಕಂತ ಕರಿತಾ ಇದ್ದೀವಿ. ಇನ್ನು ನಾಲ್ಕನೇದಾಗಿ ಮಧ್ಯಂತರ ಚುನಾವಣೆ ತಕ್ಕಂತ ಕರಿತಾ ಇದ್ದೀವಿ, ಮಿಡ್ ಟರ್ಮ್ ಇಲೆಕ್ಷನ್ಸ್ ತಕ್ಕಂತ ಕರಿತಾ ಇದ್ದೀವಿ. ಈ ಮಿಡ್ ಟರ್ಮ್ ಇಲೆಕ್ಷನ್ಸ್ ಅಂದರೆ ಇಲ್ಲಿ ಮಧ್ಯಂತರ ಚುನಾವಣೆ ತಕ್ಕಂತ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಒಂದು ಸರ್ಕಾರ ಯಾವುದೇ ಆದಂತಹ ಪ್ರಜೆಗಳ ಮೂಲಕವಾಗಿ ಆಯ್ಕೆಯಾದಂಥ ಸರ್ಕಾರದ ಅಧಿಕಾರಾವಧಿ ಎಷ್ಟು ತಕ್ಕಂತ ಕೇಳಿದಾಗ ಇಲ್ಲಿ ಇವತ್ತು ಭಾರತದಲ್ಲಿ 5 ವರ್ಷ ಇದೆ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ, 5 ಇಯರ್ಸ್ ತಕ್ಕಂತ ನೋಡ್ತಾ ಇದ್ದೀವಿ. ಇಲ್ಲಿ 5 ವರ್ಷ ಕಾಲ ತಂದೆ ಆದಂತಹ ಯಾವುದೇ ಆದಂತಹ ಸಮ್ಮಿಶ್ರ ಸರ್ಕಾರ ಮೂಲಕ ಆಗಿರ್ಬೋದು, ಅಥವಾ ತಂದೆ ಆದಂಥ ಬಹುಮತವನ್ನು ಸಾಧಿಸಿದಂಥ ಪಡೆದಂಥ ಪಕ್ಷಗಳಾಗಿರ್ಬೋದು, ಇಲ್ಲಿ ಒಮ್ಮೆ ಅಧಿಕಾರ ಪಡೆದಂಥ 5 ವರ್ಷ ಕಾಲ ಸಂವಿಧಾನದತ್ತವಾಗಿ ಆಡಳಿತವನ್ನು ನಡೆಸಿದ್ದು ಸರಿ. ಇಲ್ಲತ್ತಂದರೆ ಇಲ್ಲಿ ಸಂವಿಧಾನದತ್ತವಾಗಿ ಆಡಳಿತವನ್ನು ನಡೆಸಲಿಕ್ಕೆ ಯಾವುದೇ ಆದಂತಹ ಬಹುಮತ ಪಡೆದಂಥ ಸರ್ಕಾರವಾಗಿರಲಿ ಅಥವಾ ಸಮ್ಮಿಶ್ರ ಕೋalition ಗೌರ್ಮೆಂಟ್ ಆಗಲಿ, ಇಲ್ಲಿ ಅಧಿಕಾರ ಅವಧಿ ನಡುವೆ ಏನಾದರೂ ಕೂಡ ಇಲ್ಲಿ ತಂದೆಯಾದಂತಹ ಅವಿಶ್ವಾಸ ಗೊತ್ತುವಳಿ ಮೂಲಕವಾಗಿ ಶಾಸಕಾಂಗ ಸಭೆಯಲ್ಲಿ ಸಂಖ್ಯಾಬಲ ಕಡಿಮೆ ಆಯಿತು ಅಥವಾ ರಾಜೀನಾಮೆ ನೀಡಿತಪ್ಪ ಅಂದರೆ ಇಲ್ಲಿ ಸಂವಿಧಾನಬದ್ಧವಾಗಿ ಅಧಿಕಾರವನ್ನು ನಡೆಸಲು ವಿಫಲವಾದರೆ ಇಲ್ಲಿ ಈ ಅಧಿಕಾರಾವಧಿ ಮಧ್ಯದಲ್ಲಿ ನಡೀತಕ್ಕಂತಹ ಈ ಚುನಾವಣೆಯನ್ನು ಏನು ಕರಿತೀವಿ ಅಂದರೆ ನಾವು ಮಧ್ಯಂತರ ಚುನಾವಣೆ ತಕ್ಕಂತ ಕರಿತಾ ಇದ್ದೀವಿ. ಇಲ್ಲಿ ಏನು ಕರಿತೇವೆ ತಕ್ಕಂತ ಕೇಳಿದಾಗ ಮಿಡ್ ಟರ್ಮ್ ಇಲೆಕ್ಷನ್ಸ್ ತಕ್ಕಂತನ್ನು ಕರಿತಾ ಇದ್ದೇವೆ. ಸೊ ಇಲ್ಲಿ ಏನು ಕರಿತೇವೆ, ಮಧ್ಯಂತರ ಚುನಾವಣೆ ತಕ್ಕಂಥನ್ನು ಕರಿತಾ ಇದ್ದೇವೆ. ಅಂದರೆ ಸಾರ್ವತ್ರಿಕ ಚುನಾವಣೆ, ಉಪಚುನಾವಣೆ, ಮರುಚುನಾವಣೆ ಮತ್ತು ಮಧ್ಯಂತರ ಚುನಾವಣೆ ತಕ್ಕಂತಹ ಇಲ್ಲಿ ಜನರಲ್ ಎಲೆಕ್ಷನು, ಬೈ ಎಲೆಕ್ಷನು, ರೀ ಎಲೆಕ್ಷನು, ಮಿಡ್ ಟರ್ಮ್ ಇಲೆಕ್ಷನು ತಕ್ಕಂತಹ ಎಲ್ಲ ವಿಚಾರಗಳನ್ನು ಇಲ್ಲಿ ಸ್ಪಷ್ಟವಾಗಿ ಏನಪ್ಪ ಅಂದರೆ ನೋಡ್ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು ಇಂತಹ ಈ ಚುನಾವಣೆಗಳಲ್ಲಿ ಯಾರು ಮತವನ್ನು ಹಾಕ್ತಾರೆ? ಹಾಗಾಗಿ ಯಾವುದೇ ಚುನಾವಣೆಯಲ್ಲಿ ನಾವು ಇಲ್ಲಿ ಸಾರ್ವತ್ರಿಕ ಚುನಾವಣೆಗಳಲ್ಲಿ ನಾವು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಮೂಲಕವಾಗಿ ರಾಜಕೀಯ ಹಕ್ಕನ್ನು ದಯಪಾಲಿಸಿದೆ. ಸೊ ಯಾವುದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮೂಲಕವಾಗಿ ಇಲ್ಲಿ ಮತದಾನವನ್ನು ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ಆದಂತಹ ಭಾರತೀಯ ನಾಗರಿಕ ಇಲ್ಲಿ ಮಾತ್ರ ಏನು ಮಾಡ್ತಾ ಇದೆ ಅಂತಕ್ಕಂಥ ಕೇಳಿದಾಗ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಮಾಡ್ತಕ್ಕಂಥ ಹಕ್ಕಾಗಲಿ, ಸ್ಪರ್ಶತಕ್ಕಂಥ ಹಕ್ಕಾಗಲಿ ರಾಜಕೀಯ ಹಕ್ಕನ್ನು ಮಾತ್ರ ಪಡೆದಿರ್ತಾನೆ. ಈ ಹಕ್ಕು ವಿದೇಶಿಯವರಿಗೆ ಇರುವುದಿಲ್ಲ. ಇದನ್ನು ನಾವು ವಿದ್ಯಾರ್ಥಿಗಳೇ ತಿಳಿದುಕೊಳ್ಬೇಕು. ಸೊ ಅಂದರೆ ವಿದೇಶಿಯಲ್ಲಿ ನಮ್ಮ ಭಾರತೀಯರಿಗೆ ಯಾವ ರೀತಿಯಾದಂಥ ಪ್ರಜೆಗಳಿಗೆ ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಒಂದು ರಾಜಕೀಯ ಹಕ್ಕಿದೆಯೋ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯೋ ಇದು ಬೇರೆಯವರಿಗೆ ಇಲ್ಲ ತಕ್ಕಂಥದ್ದನ್ನು ಇಲ್ಲಿ ನಾವು ಕೂಡ ಗಮನಿಸ್ಬೋದು. ಅಲ್ಲಿ ಆಂಗ್ಲೋ ಇಂಡಿಯನ್ಸ್ ತಕ್ಕಂಥವ್ರನ್ಕಂತ ಕೇವಲ ಅವರಿಗೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲ ನಾಮಕರಣ ಮಾಡ್ತಕ್ಕಂಥದ್ದನ್ನು ಮಾತ್ರ ನಾಮಿನೇಟೆಡ್ ಆಗಿ ಅವರಿಗೆ 2 ಸ್ಥಾನ, ನಮ್ಮದೇ ಅಂಥ ಲೋಕಸಭೆಯಲ್ಲಿ 2 ಸ್ಥಾನ ಮತ್ತು ನಮ್ಮದೇ ಅಂಥ ರಾಜ್ಯ ಶಾಸನಗಳಲ್ಲಿ ಕೇವಲ 1 ಸ್ಥಾನವನ್ನು ಅವರಿಗೆ ಮೀಸಲಾತಿಯನ್ನಿಟ್ಟು ಇಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಏನಪ್ಪಾದರೆ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಏನು ತಕ್ಕಂತ ಕೇಳಿದಾಗ ಯಾವುದೇ ಜಾತಿ, ಮತ, ಲಿಂಗ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರಿಗೂ 18 ವರ್ಷ ಮೇಲ್ಪಟ್ಟಿರ್ತಕ್ಕಂತಹ ಈ ಯಾವುದೇ ಆದಂತಹ ಭಾರತೀಯ ನಾಗರಿಕರು
ನಾವು ಏನು ಮಾಡ್ಬೋದಕ್ಕಂತ ಕೇಳಿದಾಗ ಮತಾಧಿಕಾರ ಮಾಡ್ಬೋದು, ಚುನಾವಣೆಗೆ ಇಲ್ಲಿ ಸ್ಥಳೀಯ ಸರ್ಕಾರಿ ಚುನಾವಣೆ ಮಾಡ್ಬೋದು, 25 ವರ್ಷ ಆದಂಥ ಸಂದರ್ಭದಲ್ಲಿ ವಿಧಾನಸಭೆಗೆ ಚುನಾವಣೆಗೆ ಸ್ಪರ್ಧಿಸ್ಬೋದು, ಅಥವಾ 30 ವರ್ಷ ಆದಂಥ ಸಂದರ್ಭದಲ್ಲಿ ಇಲ್ಲಿ ರಾಜ್ಯಸಭೆಗೆ ಚುನಾವಣೆಗೆ ನಾವು ಸ್ಪರ್ಧಿಸ್ಬೋದು, 35 ವರ್ಷಗಳ ಕಾಲ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸ್ಬೋದು. ಇಂತಹ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂತಹ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಯಾವ ರೀತಿ ನೀಡ್ತಾ ಇದೆಯೋ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂತಹ ಹಕ್ಕನ್ನು ಕೂಡ ಪ್ರತಿಯೊಬ್ಬ ಪ್ರಜೆಗೆ ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಏನಿರತಕ್ಕಂಥ ಕೇಳಿದಾಗ ಪ್ರತಿಯೊಬ್ಬ ಪ್ರಜೆಗೆ ಒಂದು ರಾಜಕೀಯ ಹಕ್ಕನ್ನು ನೀಡ್ತಾ ಇರತಕ್ಕಂಥ ವಿಚಾರನ ಇಲ್ಲಿ ನಾವು ಸ್ಪಷ್ಟವಾಗಿ ಏನಪ್ಪಾರೆ ನೋಡ್ಬೋದು. ಅಂದರೆ ಚುನಾವಣೆಗೂ ಪ್ರಜಾಸತ್ತಾತ್ಮಕ ಅಂತ ಆಡಳಿತ ವ್ಯವಸ್ಥೆಯ ಒಂದು ತಳಹದಿಯಾಗಿರತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇಲೆಕ್ಷನ್ ಈಸ್ ದ ಫೌಂಡೇಶನ್ ಆಫ್ ದ ಡೆಮೋಕ್ರೆಟಿಕ್ ಗೌರ್ಮೆಂಟ್ ತಕ್ಕಂಥದ್ದನ್ನು ಇಲ್ಲಿ ಮೊದಲೇ ಒಂದು ವಿಚಾರ ನೋಡ್ಬೋದು. ಇನ್ನು ಇಟ್ ಈಸ್ ಡಿಸೈನ್ ದ ಕ್ರಿಯೇಟ್ ಆಫ್ ಪಾಪ್ಯುಲರ್ ಗೌರ್ಮೆಂಟ್ ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ನಾವು ಈ ಪ್ರಜೆಗಳ ಹಿತಾಸಕ್ತಿಗಳನ್ನು ಈಡೇರಿಸಲಿಕ್ಕೆ ಇಲ್ಲಿ ರಾಜಕೀಯ ಪಕ್ಷಗಳಿಗೆ ಅವಕಾಶ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡ್ಬೋದು. ಇಲ್ಲಿ ಪ್ರಜೆಗಳಿಗೆ ನ್ಯಾಯವನ್ನು ನೀಡ್ತಕ್ಕಂಥ ವ್ಯವಸ್ಥೆ ನೋಡ್ತಾ ಇರ್ಬೋದು. ಈ ಈಕ್ವಾಲಿಟಿ, ಪ್ರಜೆಗಳಿಗೆ ಸಮಾನತೆಯನ್ನು ನೀಡ್ತಕ್ಕಂಥ ಈಕ್ವಾಲಿಟಿಯನ್ನು ನೀಡ್ತಕ್ಕಂಥ ವ್ಯವಸ್ಥೆ ನೋಡ್ಬೋದು. ಪ್ರಜೆಗಳಿಗೆ ಒಂದು ಒಳ್ಳೆಯ ಜ್ಞಾನವನ್ನು, ರಾಜಕೀಯ ಜ್ಞಾನವನ್ನು ನೀಡ್ತಕ್ಕಂಥ ವ್ಯವಸ್ಥೆ ನೋಡ್ಬೋದು. ಮತ್ತು ಪ್ರಜೆಗಳ ಮತ್ತು ಪ್ರತಿನಿಧಿಗಳ ನಡುವೆ ಒಂದು ಒಳ್ಳೆಯ ಸಾಮರಸ್ಯ ಭಾವನೆ ಮೂಡಿಸ್ತಕ್ಕಂತಹ ಲಿಂಕ್ ಬಿಟ್ವೀನ್ ಸಿಟಿಜನ್ಸ್ ಆ್ಯಂಡ್ ಇರ್ತಕ್ಕಂಥದ್ದನ್ನು ಸಿಟಿಜನ್ಸು ಮತ್ತು ನಮ್ಮ ರಾಜಕೀಯ ಪ್ರತಿನಿಧಿ ರಿಪ್ರೆಸೆಂಟೇಟಿವ್ ಆಫ್ ದ ಗೌರ್ಮೆಂಟು. ಸೊ ಇಲ್ಲಿ ಒಳ್ಳೆಯ ಸಾಮರಸ್ಯ ಮತ್ತು ಬಾಂಧವ್ಯವನ್ನು ಉಂಟು ಮಾಡಲಿಕ್ಕೆ ಅವಕಾಶವನ್ನು ಉಂಟು ಮಾಡ್ತಕ್ಕಂಥದ್ದನ್ನು ನೋಡ್ಬೋದು. ಹೀಗೆ ಯಾವುದೇ ಆದಂತಹ ಈ ಸರ್ಕಾರ ಶಾಶ್ವತವಾಗಿರದೆ ಅದು ಚಕ್ರಗತಿಯಲ್ಲಿ ಸಾಗ್ತಾ ಇದೆ. ತನಗೆ ಬೇಕಾದಂಥ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಈ ಚುನಾವಣೆಗಳು ಏನು ಮಾಡ್ತಾ ಇರತಕ್ಕಂಥ ಕೇಳಿದಾಗ ಪ್ರಜೆಗಳಿಗೆ ಅವಕಾಶವನ್ನು ನೀಡ್ತಾ ಇದೆ. ಸೊ ಇಂಥ ಪ್ರಜಾಪ್ರಭುತ್ವದ ವಾಟ್ ಇಸ್ ದ ಒರಿಜಿನ್ ಆಫ್ ದ ಡೆಮೋಕ್ರಸಿ ಕೇಳಿದಾಗ ಈಕ್ವಾಲಿಟಿ, ಫ್ರೀಡಮ್ ಆ್ಯಂಡ್ ಜಸ್ಟಿಸ್ ತಕ್ಕಂಥದ್ದು ಹೇಳ್ಬೋದು. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಇವನ್ನೆಲ್ಲ ಈ ಚುನಾವಣೆಗಳು ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಅನುಕೂಲವನ್ನು ಮಾಡಿಕೊಳ್ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು ಹಾಗಾದರೆ ಮುಖ್ಯವಾಗಿ ಚುನಾವಣೆಗಳಲ್ಲಿ ಎಷ್ಟು ಪ್ರಕಾರಗಳು ತಕ್ಕಂಥ ಕೇಳಿದಾಗ ಇಲ್ಲಿ ಚುನಾವಣೆಗಳಲ್ಲಿ ಇಲೆಕ್ಷನ್ದಲ್ಲಿ ಹೌ ಮೆನಿ ಟೈಪ್ಸ್ ಆಫ್ ದ ಇಲೆಕ್ಷನ್ ಕೇಳಿದಾಗ ಡೈರೆಕ್ಟ್ ಇಲೆಕ್ಷನ್ಸ್ ಆ್ಯಂಡ್ ಇಂಡೈರೆಕ್ಟ್ ಇಲೆಕ್ಷನ್ಸ್ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಅಂದರೆ ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ. ಪ್ರತ್ಯಕ್ಷ ಚುನಾವಣೆ ಅಂದರೆ ಪ್ರಜೆಗಳು ನೇರವಾಗಿ ಮತದಾನ ಕೇಂದ್ರಕ್ಕೆ ಹೋಗಿ ತಮಗೆ ಬೇಕಾದವರನ್ನು ಆಯ್ಕೆ ಮಾಡ್ತಕ್ಕಂಥ ವಿಧಾನವನ್ನು ನಾವು ಏನು ಕರಿತೀವಿ ಅಂದರೆ ಪ್ರತ್ಯಕ್ಷ ಚುನಾವಣೆ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಇಂಥ ಪ್ರತ್ಯಕ್ಷ ಚುನಾವಣೆ ಅಂದರೆ ಉದಾಹರಣೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಅಂದರೆ ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ವಿಧಾನಸಭೆ ಮತ್ತು ಲೋಕಸಭೆ ಇವೆಲ್ಲ ಡೈರೆಕ್ಟ್ ಇಲೆಕ್ಷನ್ಸ್ ಪ್ರತಿ 5 ವರ್ಷಕ್ಕೊಮ್ಮೆ ನೀಡ್ತಕ್ಕಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ಇವೆಲ್ಲ ಡೈರೆಕ್ಟ್ ಇಲೆಕ್ಷನ್ಸ್ ನೋಡ್ತದೆ. ಇಂಡೈರೆಕ್ಟ್ ಇಲೆಕ್ಷನ್ಸ್ ಅಂದರೆ ನಾವು ಆಯ್ಕೆ ಮಾಡ್ತಕ್ಕಂಥ ಪ್ರತಿನಿಧಿಗಳು ಇನ್ನೊಬ್ಬರನ್ನ ಚುನಾಯಿಸೋದಕ್ಕೆ ಉದಾಹರಣೆಗೆ ಅದಕ್ಕೆ ಏನು ಕರಿತೀವಿ ಅಂದರೆ ಇಂಡೈರೆಕ್ಟ್ ಇಲೆಕ್ಷನ್ಸ್ ತಕ್ಕಂತ ಕರಿತಾ ಇದ್ದೇವೆ. ಅದಕ್ಕೆ ನಾವೇನು ಕರಿತೀವಿ ಅಂದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಏನಪ್ಪ ನೋಡ್ತಾ ಇದ್ದೇವೆ. ಸೊ ಇಂತಹ ಈ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯ ಈ ವಿಚಾರಗಳನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ವಾಟ್ ಆರ್ ದ ಫೀಚರ್ಸ್ ಆಫ್ ದ ಡೈರೆಕ್ಟ್ ಎಲೆಕ್ಷನ್? ಪ್ರಜಾಸತ್ತಾತ್ಮಕ ಚುನಾವಣೆಯ ಲಕ್ಷಣಗಳೇನು ಅಥವಾ ಪ್ರಜಾಸತ್ತಾತ್ಮಕ ಚುನಾವಣೆಯ ಇಲ್ಲಿ ಲಾಭಗಳೇನು ಅಥವಾ ಗುಣಗಳು, ಮೇಡ್ಸ್ ಅಂದರೆ ಏನು, ಅಡ್ವಾಂಟೇಜಸ್ ಆಗಿರ್ಬೋದು ಅಥವಾ ಫೀಚರ್ಸ್ ಆಗಿರ್ಬೋದು, ಎಲ್ಲ ಅದರ ಅರ್ಥ ಒಂದೇ. ಅಂದರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಚುನಾವಣೆಯ ಲಕ್ಷಣಗಳು ಅಥವಾ ಲಾಭಗಳು ಅಥವಾ ಅನುಕೂಲಗಳು ಇವೆಲ್ಲಗಳು ಅದರ ಅರ್ಥ ಒಂದೇ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಆದರೆ ಈಗ ಒಂದೊಂದು ಇವತ್ತು ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಡೈರೆಕ್ಟ್ ಇಲೆಕ್ಷನ್ಸು ಸಹಜವಾಗಿ ಏನು ಅಂತಕ್ಕಂಥ ಕೇಳಿದಾಗ ವಾಟ್ ಆರ್ ದ ಫೀಚರ್ಸ್ ಆಫ್ ದ ಡೈರೆಕ್ಟ್ ಎಲೆಕ್ಷನ್? ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ನೋಡಿದಾಗ ಮೋರ್ ಡೆಮೋಕ್ರೆಟಿಕ್ ತಕ್ಕಂತಹ ಒಂದೇ ವಿಚಾರ ನೋಡ್ತಾ ಇದ್ದೀವಿ. ಇಲ್ಲಿ ಈ ಪ್ರಜಾಸತ್ತಾತ್ಮಕ ಅಂತ ಈ ಚುನಾವಣೆಗಳು, ಪ್ರತ್ಯಕ್ಷ ಚುನಾವಣೆ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ ತಕ್ಕಂಥದ್ದನ್ನು ಒಂದೇ ಪಾಯಿಂಟನ್ನು ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಪಾಯಿಂಟ್ ಮೋರ್ ಡೆಮೋಕ್ರೆಟಿಕ್ ತಕ್ಕಂಥ ನೋಡ್ತಾ ಇದ್ದೀವಿ ಇಲ್ಲಿ. ಅಂದರೆ ಪ್ರತ್ಯಕ್ಷ ಚುನಾವಣೆಯು ಅಥವಾ ಈ ನೇರವಾದಂಥ ಚುನಾವಣೆಯು ಮತಗಟ್ಟೆಗೆ ಹೋಗಿ ಮತದಾನ ಕೇಂದ್ರಕ್ಕೆ ಹೋಗಿ ಮತದಾರರಿಗೆ ತಮಗೆ ಯಾವ ಅಭ್ಯರ್ಥಿ ಬೇಕೋ ಆ ಅಭ್ಯರ್ಥಿಗೆ ಮತವನ್ನು ಹಾಕಿ ಆತನಿಗೆ ಮತವನ್ನು ಹಾಕಿ ಅಧಿಕಾರ ನೀಡ್ತಕ್ಕಂಥದ್ದನ್ನು ಯಾವ ಚುನಾವಣೆಗಳು ತಕ್ಕಂಥ ಕೇಳಿದಾಗ ಡೈರೆಕ್ಟ್ ಇಲ್ಲಿ ಏನು ಕರಿತೀವಿ ಅಂದರೆ ನಾವು ಡೈರೆಕ್ಟ್ ಇಲೆಕ್ಷನ್ ತಕ್ಕಂತ ನೋಡ್ತೇವೆ. ಪ್ರತ್ಯಕ್ಷ ಚುನಾವಣೆಯಲ್ಲಿ ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ನೇರವಾಗಿ ಮತದಾನ ಕೇಂದ್ರಕ್ಕೆ ಹೋಗಿ ತನಗೆ ಯಾವ ಬೇಕಾ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ, ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ, ತನ್ನ ಸರಿಯಾದಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ
ಇಂತಹ ಒಂದು ಸ್ವಾತಂತ್ರ್ಯ ಅಥವಾ ಅಧಿಕಾರ ಯಾವುದೇ ಆದಂಥ ಚುನಾವಣೆಗಳಲ್ಲಿ ದೊರೆಯಿಲ್ಲ. ಆದ್ದರಿಂದ ಏನು ಕರಿತೀವಿ ಅಂದರೆ ಡೈರೆಕ್ಟ್ ಎಲೆಕ್ಷನ್ ಈಸ್ ಮೋರ್ ಡೆಮೊಕ್ರೆಟಿಕ್ ತಕ್ಕಂತ ನೋಡ್ತಾ ಇದ್ದೀವಿ, ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ ತಕ್ಕಂಥ ಚುನಾವಣೆಗಳಿರ್ಬೋದು. ಆದರೆ ಪ್ರತಿಯೊಬ್ಬರಿಗೂ ಕೂಡ ಮತದಾನ ಸಾರ್ವತ್ರಿಕ, ಇವತ್ತು ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಇಂಥ ಚುನಾವಣೆಗಳಿಗೆ ನೇರವಾಗಿ ಅಲ್ಲಿ ಮತದಾನ ಕೇಂದ್ರಕ್ಕೆ ಹೋಗಿ ತಮ್ಗೆ ಯಾರು ಬೇಕೋ ಅವರಿಗೆ ಮತವನ್ನು ಹಾಕ್ತಕ್ಕಂತಹ ಅಧಿಕಾರ ಬೇರೊಂದು ಚುನಾವಣೆಗಳಲ್ಲಿ ಏನಪ್ಪ ಅಂದರೆ ಇರೋದಿಲ್ಲ. ಸೊ ಇದಕ್ಕೆ ನಾವು ಸಾಮಾನ್ಯವಾಗಿ ನಾವೇನು ಕರಿತೀವಿ ಅಂದರೆ ಸಾರ್ವತ್ರಿಕ ಚುನಾವಣೆ ತಕ್ಕಂತ ಕರಿತಾ ಇದ್ದೀವಿ. ಆದರೆ ಪ್ರತ್ಯಕ್ಷ ಚುನಾವಣೆ ಇಲ್ಲಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಪ್ರತಿಯೊಬ್ಬ ಪ್ರಜೆಗೆ ಇವತ್ತು ತಂದೆ ಆದಂಥ ಒಂದು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ನೀಡೋದ್ರಿಂದ, ಪ್ರತಿಯೊಬ್ಬರಿಗೆ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಎತ್ತಿ ಹಿಡಿಯೋದ್ರಿಂದ ಇದು ಏನಾಗಿದೆ ತಕ್ಕಂತ ಕೇಳಿದಾಗ ಮೋರ್ ಡೆಮೋಕ್ರೆಟಿಕ್ ಡೈರೆಕ್ಟ್ ಎಲೆಕ್ಷನ್ ಇಸ್ ದ ಮೋರ್ ಡೆಮೋಕ್ರೆಟಿಕ್ ತಕ್ಕಂತಹ ಒಂದನೇ ಪಾಯಿಂಟನ್ನು ಹೇಳ್ತಾ ಇದ್ದೀವಿ. ಅಂದರೆ ಹೆಚ್ಚು ಮೋರ್ ಡೆಮೋಕ್ರೆಟಿಕ್ ಮೀನ್ಸ್ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ ತಕ್ಕಂಥದ್ದನ್ನು ಒಂದನೇ ಪಾಯಿಂಟನ್ನು ನಾವು ಹೇಳ್ತಾ ಇದ್ದೀವಿ. ಇನ್ನು ಇಲ್ಲಿ ಎರಡನೇ ಪಾಯಿಂಟನ್ನು ನೋಡಿದಾಗ ಇಲ್ಲಿ ರೆಸ್ಪಾನ್ಸಿವ್ ತಕ್ಕಂಥ ನೋಡ್ತಾ ಇದ್ದೀವಿ. ರೆಸ್ಪಾನ್ಸಿವ್ ಅಂದರೆ ಇಲ್ಲಿ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ ತಕ್ಕಂಥ ಎರಡನೇ ಪಾಯಿಂಟನ್ನು ಹೇಳ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ಜನಪ್ರತಿನಿಧಿಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿಕ್ಕೆ ಒಂದು ಸರಿಯಾದಂತಹ ಯಾವ ಚುನಾವಣೆ ತಕ್ಕಂಥಕ್ಕೆ ಇದ್ದಾಗ ಇಲ್ಲಿ ಅಂದರೆ ಪ್ರತ್ಯಕ್ಷ ಚುನಾವಣೆ. ತಾನು ಆಯ್ಕೆ ಮಾಡ್ತಕ್ಕಂಥ ಪ್ರತಿನಿಧಿಯು ತನ್ನ ಚುನಾವಣೆಯಲ್ಲಿ ನೀಡತಕ್ಕಂಥ ಆಶ್ವಾಸನೆಗಳಾಗಿರ್ಬೋದು, ತನ್ನದೇ ಆದಂಥ ತತ್ವ ಸಿದ್ಧಾಂತಗಳಾಗಿರ್ಬೋದು, ಏನು ತಂದೆ ಆದಂಥ ಪ್ರಣಾಳಿಕೆಯಲ್ಲಿ ಕೆಲವೊಂದು ಆಶ್ವಾಸನೆಗಳು ಕೊಟ್ಟಿರ್ತಾರೋ, ಇಂತಹ ಆ ತತ್ವ ಸಿದ್ಧಾಂತಗಳನ್ನು ಇಲ್ಲಿ ಈಡೇರಿಸಿದ ಸಂದರ್ಭದಲ್ಲಿ ಅಥವಾ ಪ್ರಜೆಗಳಿಗೆ ಒಂದು ಯಾವುದೇ ಆದಂತಹ ಸಾಮರಸ್ಯ ಭಾವನೆಯನ್ನು ಕೊಟ್ಟಂತಹ ಆಶ್ವಾಸನೆಗಳನ್ನು ಈಡೇರಿಸಿದ ಸಂದರ್ಭದಲ್ಲಿ ಆವಾಗ ಮತ್ತೊಂದು ಚುನಾವಣೆಯಲ್ಲಿ ಏನು ಮಾಡ್ಬೋದು ತಕ್ಕಂತ ಕೇಳಿದಾಗ ಅಧಿಕಾರ ಗದ್ದಿಗೆಯಿಂದ ಕೆಳಗಿಳಿಸ್ಬೋದು. ಆಮೇಲೆ ಅವರಿಗೆ ಪದೇ ಉದ್ಭವಿಸುವಂಥ ಸಮಸ್ಯೆಗಳಿಗೆ ಆಗಿರ್ಬೋದು, ಯಾವುದೇ ಆದಂಥ ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಅಥವಾ ಯಾವುದೇ ಆದಂಥ ವಿಕೋಪಗಳಾಗಿರ್ಬೋದು, ನೈಸರ್ಗಿಕ ವಿಕೋಪಗಳಾಗಿರ್ಬೋದು, ಅಥವಾ ತಮ್ಮದೇ ಆದಂಥ ಬೇಡಿಕೆ ಆಗಿರ್ಬೋದು, ಇವು ಈಡೇರಿಸಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಏನು ಮಾಡ್ಬೋದು ತಕ್ಕಂತ ಕೇಳಿದಾಗ ಮುಂದಿನ ಚುನಾವಣೆಗಳಲ್ಲಿ ಅವರನ್ನು ತಕ್ಕ ಪಾಠವನ್ನು ಕಲಿಸ್ಬೋದು. ಅದಕ್ಕೆ ರೆಸ್ಪಾನ್ಸಿವ್ ತಕ್ಕಂಥದ್ದನ್ನು ಡೈರೆಕ್ಟ್ ಎಲೆಕ್ಷನ್ ಇಸ್ ದ ರೆಸ್ಪಾನ್ಸಿಬಲ್ ಆಫ್ ದ ನಾವು ರೀಪ್ರೆಸೆಂಟೇಟಿವ್ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ರೆಸ್ಪಾನ್ಸಿಬಿಲಿಟಿ ಆಫ್ ದ ರೀಪ್ರೆಸೆಂಟೇಟಿವ್ ತಕ್ಕಂಥ ನೋಡ್ತಾ ಇದ್ದೀವಿ. ಅಂದರೆ ಜನಪ್ರತಿನಿಧಿಗಳ ಮೇಲಿನ ನಿಯಂತ್ರಣ ಇರಲಿಕ್ಕೆ ಅವರು ಸರಿಯಾದಂತಹ ನಮ್ಮದೇ ಆದಂಥ ಕೊಟ್ಟಂಥ ಆಶ್ವಾಸನೆಗಳಲ್ಲಿ ಅಥವಾ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಚುನಾವಣೆಯಲ್ಲಿ ಅವ್ರನ್ನ ಏನು ಮಾಡ್ಬೋದು ತಕ್ಕಂತ ಕೇಳಿದಾಗ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂತ ಕೇಳಿದಾಗ ಇಲ್ಲಿ ಪ್ರಜೆಗಳಿಗಿದೆ. ಅಂತಹ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ ಇರತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂತ ಕೇಳಿದಾಗ ಅಲ್ಲಿ ಅಭ್ಯರ್ಥಿಗಳಿಗಿದೆ ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು ಮೂರನೇದಾಗಿ ಏನು ಮಾಡ್ತಾ ಇರತಕ್ಕಂತ ಕೇಳಿದಾಗ ಕ್ರಿಯೇಟಿವ್ ಆಫ್ ದ ಪೊಲಿಟಿಕಲ್ ಅವೇರ್ನೆಸ್ ತಕ್ಕಂತ ನೋಡ್ತಾ ಇದ್ದೀವಿ ನಾವು. ಕ್ರಿಯೇಟಿವ್ ಆಫ್ ದ ಪೊಲಿಟಿಕಲ್ ಅವೇರ್ನೆಸ್ ಅಂದರೆ ನಮಗೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತಾ ಇದೆ ತಕ್ಕಂತ ನೋಡ್ತಾ ಇದ್ದೀವಿ. ರಾಜಕೀಯ ಪ್ರಜ್ಞೆಯನ್ನು ನಮಗೆ ಮೂಡಿಸ್ತಾ ಇದೆ. ಪ್ರತ್ಯಕ್ಷ ಚುನಾವಣೆಗಳು 5 ವರ್ಷಕ್ಕೆ ಬರ್ತಕ್ಕಂತಹ ಈ ಚುನಾವಣೆಗಳು ಪ್ರತಿಯೊಬ್ಬ ಪ್ರಜೆಗೆ ಮತದಾನ ಹಕ್ಕನ್ನು ನೀಡುವುದರ ಮೂಲಕವಾಗಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರತಿಯೊಂದು ಇವತ್ತು ಯಾವ ಚುನಾವಣೆ ನಡೀತಾ ಇದೆ, ಮತವನ್ನು ಅದಕ್ಕೆ ಏಕೆ ಹಾಕಬೇಕು, ಎಂಥವ್ರನ್ನು ಆಯ್ಕೆ ಮಾಡಬೇಕು, ನಮ್ಮದೇ ಆದಂತಹ ರಾಷ್ಟ್ರದಲ್ಲಿ ಏನು ಸಮಸ್ಯೆಗಳಿವೆ, ಗುರುತರುವಂಥ ಜವಾಬ್ದಾರಿ ಏನು, ಇಂಥವುಗಳ ಮೂಲಕವಾಗಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಚುನಾವಣೆಗಳ ಮೂಲಕವಾಗಿ ರಾಷ್ಟ್ರದ ಪ್ರಚಲಿತಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ಮುಂದೆ ಭವಿಷ್ಯದಲ್ಲಿ ಆಗತಕ್ಕಂಥ ಅನಾಹುತಗಳಾಗ್ಬೋದು, ಇಂಥವ್ರ ಬಗ್ಗೆ ಮತದಾರರಲ್ಲಿ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಜಾಗೃತಿ ಮೂಡಿಸ್ತಾ ಇದೆ. ಅವೇರ್ನೆಸ್ಸನ್ನು ಇಲ್ಲಿ ಮತದಾನ ಹಕ್ಕದ ಮೂಲಕವಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಸಾರ್ವಜನಿಕ ವೇದಿಕೆಗಳ ಮೂಲಕ ಆಗಿರ್ಬೋದು, ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ಗಳ ಮೂಲಕ ಆಗಿರ್ಬೋದು, ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು, ಯಾವುದೇ ಆದಂತಹ ಹೋಟೆಲ್ಗಳಲ್ಲಿ ಆಗಿರ್ಬೋದು, ಅಥವಾ
ಊರ ಹೊರಗಿರ್ತಕ್ಕಂಥ ಪಂಚಾಯತ್ ಕಟ್ಟೆಗಳ ಮೂಲಕ ಆಗಿರ್ಬೋದು, ಜನ ಸಹಜವಾಗಿ ಏನು ಮಾಡ್ತಾ ಇರ್ತಕ್ಕಂಥ ಮಾಧ್ಯಮಗಳ ಮೂಲಕ ಆಗಿರ್ಬೋದು. ಸೊ ಇವೆಲ್ಲ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಈ ರಾಷ್ಟ್ರದ ಬಗ್ಗೆ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಸಮಸ್ಯೆಗಳ ಬಗ್ಗೆ ಜಾಗೃತಿ ಬಗ್ಗೆ ಮಾತನಾಡ್ತಕ್ಕಂತಾಗಲಿ ಅಥವಾ ಹಿಂದೆ ಮಾಡಿರ್ತಕ್ಕಂಥ ಸರ್ಕಾರಗಳ ಲೋಪದೋಷಗಳ ಬಗ್ಗೆ ಆಗಲಿ ಟೀಕೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸಕಾರಾತ್ಮಕವಾದಂತಹ ವಿಮರ್ಶೆಗಳನ್ನು ಮಾಡ್ತಕ್ಕಂಥದ್ದನ್ನಾಗಲಿ ಇಂಥವ್ರ ಬಗ್ಗೆ ಕ್ರಿಟಿಸಿಸಮ್ ಮಾಡುವಂತಹ ಎಲ್ಲವ ಬಗ್ಗೆ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಒಳ್ಳೆಯ ಜ್ಞಾನವನ್ನು ಕಲಿಸ್ತಾ ಇದೆ ಕೇವಲ ಈ ಡೈರೆಕ್ಟ್ ಚುನಾವಣೆಯ ಮೂಲಕವಾಗಿ. ಇಲ್ಲಾಂದರೆ ಮತದಾನ ಹಕ್ಕನ್ನು ಪ್ರಜೆಗಳಿಗೆ ನೀಡದೇ ಇರಲಿಲ್ಲ ಅಂದರೆ ಸರಿಸುಮಾರಾಗಿ ಏನಾಗ್ತಿತ್ತು ವಿದ್ಯಾರ್ಥಿಗಳಂದರೆ ಯಾರೂ ಕೂಡ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತಿರಲಿಲ್ಲ. ಸೊ ಎಂಥವರನ್ನು ನಾವು ಆಯ್ಕೆ ಮಾಡಬೇಕು, ಸೊ ಯಾರು ಪ್ರಾಮಾಣಿಕರು, ಸೊ ಏನು ಪ್ರಚಲಿತವಂತಹ ನಮ್ಮ ಭಾರತವು ಸ್ವಾತಂತ್ರ್ಯ ಸಿಕ್ಕಿಟ್ಟಾದರೂ ಕೂಡ ಅಸಮಾನತೆ ಆಗಿರ್ಬೋದು, ಇಲ್ಲಿಟ್ರಸಿ ಆಗಿರ್ಬೋದು, ಇನ್ಇಕ್ವಾಲಿಟಿ ಆಗಿರ್ಬೋದು, ಇಲ್ಲಿಟ್ರಸಿ ಆಗಿರ್ಬೋದು, ಕರಪ್ಷನ್ಸ್ ಆಗಿರ್ಬೋದು, ಭ್ರಷ್ಟಾಚಾರ, ಕಮ್ಯುನಿಸಮ್ ಆಗಿರ್ಬೋದು, ಇವೆಲ್ಲ ಕೋಮುವಾದ, ಇವೆಲ್ಲವೂ ಕೂಡ ಏನಿದೆ ಅಂತಕ್ಕಂಥ ಕೇಳಿದಾಗ ಹಲವಾರು ಸಮಸ್ಯೆಗಳು ಏನಪ್ಪ ಸಮಸ್ಯೆಗಳೇ ಉಳಿತಕ್ಕಂಥದ್ದನ್ನು ಹೋಲಾಡಿಸ್ತಕ್ಕಂತಹ ಇಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಯೋಗ್ಯವಾದಂತಹ ಇಲ್ಲಿ ಪ್ರಜ್ಞೆಯನ್ನು ಮೂಡಿಸ್ತಾ ಇರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ನಾಲ್ಕನೇದು ಸೊ ಬೆಸ್ಟ್ ಸಿಲೆಕ್ಷನ್, ನಾಲ್ಕನೇ ಒಂದು ಪಾಯಿಂಟ್ಸ್ ಅಂತಕ್ಕಂಥ ಕೇಳಿದಾಗ ಸಿಲೆಕ್ಷನ್ಸ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್, ಸಿಲೆಕ್ಷನ್ಸ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್ ತಕ್ಕಂಥನ್ನು ನಾಲ್ಕನೇದಾಗಿ ನೋಡ್ಬೋದು. ಅಂದರೆ ಇಲ್ಲಿ ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ರಾಜಕೀಯ ಪಕ್ಷಗಳು ಪ್ರತಿಯೊಂದು ತಂದೆ ಅಂತ ಗುರಿ ಉದ್ದೇಶ ನೋಡಿಕೊಂಡು ಚುನಾವಣೆ ಕಣದಲ್ಲಿ ಸುಮಾರವಾಗಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನೋಡ್ತಾ ಇದ್ದೀವಿ. 1800 ಜನ ಏನು ಮಾಡಿದ್ರು ತಕ್ಕಂಥ ಕೇಳಿದಾಗ ರಾಜಕೀಯ ಅಭ್ಯರ್ಥಿಗಳು ಸ್ಪರ್ಧಿಸಿದರು ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ. ಕಳೆದ ತರಗತಿಯಲ್ಲಿ ಹೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ, ಇಲ್ಲಿ ಅಕ್ಟೋಬರ್ 1951ರಿಂದ ಫೆಬ್ರವರಿ 1952ವರೆಗೆ ಜರುಗಿದಂತಹ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ 1800 ಜನ ಏನು ಮಾಡಿದ್ರು ತಕ್ಕಂಥ ಕೇಳಿದಾಗ ಅಲ್ಲಿ ಸ್ಪರ್ಧಿಸಿದ್ರು ತಕ್ಕಂಥದ್ದನ್ನು ಕೂಡ ನಾವೇನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ವಿಚಾರಗಳನ್ನು ನೋಡ್ತಾ ಇದ್ದೀವಿ. ಇಂತಹ ಈ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ತಂದೆ ಆದಂಥ ಹಲವಾರು ತತ್ವ ಸಿದ್ಧಾಂತಗಳ ಬಗ್ಗೆ ಸಹಜವಾಗಿ ಮತದಾರರು ವಿವಿಧ ಪಕ್ಷಗಳ ಬಗ್ಗೆ ತನಗೆ ಅಧ್ಯಯನ ಮಾಡಲಿಕ್ಕೆ ಅಥವಾ ಯಾರಿಗೆ ಮತವನ್ನು ಹಾಕಬೇಕು, ಯಾರಿಗೆ ಮತವನ್ನು ಹಾಕಬಾರ್ದು, ಯಾರು ಪ್ರಾಮಾಣಿಕರು, ಯಾರು ಭ್ರಷ್ಟರು, ಸೊ ಎಂಥವರನ್ನು ನಾವು ಕೈಯಲ್ಲಿ ಅಧಿಕಾರ ಕೂಡ ಈ ರಾಷ್ಟ್ರ ಅಭಿವೃದ್ಧಿ ಆಗ್ತಾ ಇದೆ ತಕ್ಕಂಥ ಕೇಳಿದಾಗ ಅಂತಹ ಬೆಸ್ಟ್ ಸೆಲೆಕ್ಷನ್ ಮಾಡಲಿಕ್ಕೆ ಸಿಲೆಕ್ಷನ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್ಸ್ ಫಾರ್ ದ ಡೈರೆಕ್ಟ್ ಎಲೆಕ್ಷನ್ಸ್ ತಕ್ಕಂತ ನೋಡ್ಬೋದು. ಈ ಡೈರೆಕ್ಟ್ ಎಲೆಕ್ಷನ್ಸ್ ಏನು ಪ್ರತ್ಯಕ್ಷ ಚುನಾವಣೆ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಯೋಗ್ಯ ಅಭ್ಯರ್ಥಿಗಳನ್ನು ಮಾಡಲಿಕ್ಕೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ತಂದೆ ಆದಂತಹ ನ್ಯಾಯಸಮ್ಮತವಾದಂತಹ ಒಂದು ರಾಜಕೀಯ ಹಕ್ಕನ್ನು ನೀಡ್ತಾ ಇದೆ. ಸೊ ಯಾರಿಗೆ ಬೇಕು ಅವರಿಗೆ ನಾವು ಮತದಾನವನ್ನು ಮಾಡಬಹುದು. ಒಂದೇ ಒಂದು ಮತದ ಮೂಲಕವಾಗಿ ಅಧಿಕಾರವನ್ನು ನೀಡ್ಬೋದು. ಒಂದೇ ಒಂದು ಮತದ ಮೂಲಕ ಕಡಿಮೆ ಆಯಿತು ಅಂತಂದರೆ ಒಂದೇ ಒಂದು ಮತದಿಂದ ಸೋಲನ್ನು ಅನುಭವಿಸು, ಒಂದೇ ಒಂದು ಮತದ ಮೂಲಕವಾಗಿ ಇಲ್ಲಿ ಗೆಲ್ಲಬಹುದು. ಸೊ ಅಂಥ ಒಂದು ಮತಾಧಿಕಾರ ಬಗ್ಗೆ ಎಲ್ಲ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಬೆಸ್ಟ್ ಆಫ್ ದ ಕ್ಯಾಂಡಿಡೇಟನ್ನು ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇರ್ತಕ್ಕಂಥ ನೋಡ್ಬೋದು. ಇನ್ನು ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಪಬ್ಲಿಕ್ ರಿಲೇಷನ್ಸ್ ತಕ್ಕಂಥ ನೋಡ್ತಾ ಇದ್ದೀವಿ. ಡೈರೆಕ್ಟ್ ಎಲೆಕ್ಷನ್ ಇಸ್ ದ ಕ್ರಿಯೇಟ್ ಆಫ್ ದ ಪಬ್ಲಿಕ್ ರಿಲೇಷನ್ಸ್ ತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಐದನೇದು ಪಬ್ಲಿಕ್ ರಿಲೇಷನ್ಸ್ ತಕ್ಕಂಥದ್ದನ್ನು ನೋಡ್ಬೋದು. ಡೈರೆಕ್ಟ್ ಎಲೆಕ್ಷನ್ಸ್ ಇದೆ ಕ್ರಿಯೇಟಿವ್ ಆಫ್ ಪಬ್ಲಿಕ್ ರಿಲೇಷನ್ ತಕ್ಕ ನೋಡ್ಬೋದು. ಅಂದರೆ ಈ ಚುನಾವಣೆ ಏನು ಮಾಡ್ತಾ ಇದೆ ತಕ್ಕಂಥ ಕೇಳಿದಾಗ ಈ ಪ್ರತ್ಯಕ್ಷ ಚುನಾವಣೆ ಏನು ಮಾಡ್ತಾ ಇದೆ ತಕ್ಕಂಥ ಕೇಳಿದಾಗ ಆ ಪ್ರಜೆಗಳ ಮತ್ತು ಪ್ರತಿನಿಧಿಗಳ ನಡುವೆ ಒಂದು ಸಾಮರಸ್ಯ ಭಾವನೆಯನ್ನು ಉಂಟು ಮಾಡ್ತಾ ಇದೆ. ಸೊ ಆ ಪ್ರಜೆಗಳ ಮತ್ತು ಪ್ರತಿನಿಧಿಗಳನ್ನು ಒಂದು ಸೇತುವೆಯನ್ನಾಗಿ, ಸಂಪರ್ಕದ ಸೇತುವೆಯನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇಲ್ಲಿ ಪ್ರಜೆಗಳಿಗೆ ಹೋಗಿ 5 ವರ್ಷ ಅಧಿಕಾರವನ್ನು ಪಡೆದಂತಹ ಯಾವುದೇ ಅಂಥ ಪ್ರತಿನಿಧಿಗಳು ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಸ್ಥಳೀಯ ಸರ್ಕಾರ ಆಗಿರ್ಬೋದು, ಅಲ್ಲಿ ಚುನಾವಣೆ ಆದ ನಂತರ ಅಧಿಕಾರವನ್ನು ಪಡೆದ ನಂತರ ಆ ಸಮಸ್ಯೆಗಳನ್ನು ಹೋಗಲಾಡಿಸುವಲ್ಲಿ ಪದೇ ಹಳ್ಳಿಗಳಿಗೆ ಹೋಗಿ ಭೇಟಿ ಕೊಟ್ಟು ಎಷ್ಟು ಮಟ್ಟಿಗೆ ಇಲ್ಲಿ ಗುಣಮಟ್ಟದ ಒಂದು ಕಾರ್ಯಗಳಾಗಿಯೋ ಅಥವಾ ಇಲ್ಲವೋ ಅವರ ಜನರ ಸಮಸ್ಯೆ ಏನಿದೆ ತಕ್ಕಂಥದ್ದನ್ನು ಅಲ್ಲಿ ಏನು ಮಾಡಲಿಕ್ಕೆ ತಕ್ಕಂಥ ಪ್ರತಿನಿಧಿಗಳು ಸಂಪರ್ಕಿಸಲಿಕ್ಕೆ ಏನಿದೆ ತಕ್ಕಂಥ ಕೇಳಿದಾಗ ಒಂದು ಅವಕಾಶ ಸಿಗ್ತಾ ಇದೆ. ಅದಕ್ಕೆ ಲಿಂಕ್ ಬಿಟ್ವೀನ್ ಏನಪ್ಪ ಅಂದರೆ ಸಿಟಿಜನ್ಸ್ ಆ್ಯಂಡ್ ರಿಪ್ರೆಸೆಂಟೇಟಿವ್ ಆಫ್ ದ ಗೌರ್ಮೆಂಟ್, ಸರ್ಕಾರದ ಪ್ರತಿನಿಧಿಗಳು ಮತ್ತು ಜನರ ನಡುವೆ ಸಂಪರ್ಕದ ಸೇತುವೆಯನ್ನಾಗಿ ಮಾಡಲಿಕ್ಕೆ ಈ ಡೈರೆಕ್ಟ್ ಎಲೆಕ್ಷನ್ಸ್ ಏನು ಮಾಡ್ತಾ ಇದೆ ತಕ್ಕಂಥ ಕೇಳಿದಾಗ ಒಂದು ಸೇತುವೆಯಾಗಿ ಕಾರ್ಯವನ್ನು ನೋಡ್ತಾ ಇದ್ದೀವಿ. ಲಿಂಕ್ ಬಿಟ್ವೀನ್ ಏನು ಹೇಳ್ಬೋದು ಪಬ್ಲಿಕ್ಕು ಮತ್ತು ರಿಪ್ರೆಸೆಂಟೇಟಿವ್ ಆಫ್ ದ ಗೌರ್ಮೆಂಟು ತಕ್ಕಂಥದ್ದನ್ನು ಇಲ್ಲಿ ಹೇಳ್ಬೋದು.
ಈ ಮೂಲಕವಾಗಿ ಏನಾಗ್ತಾ ಇರ್ತಕ್ಕಂಥ ಕೇಳಿದಾಗ ಜನರ ಮತ್ತು ಪ್ರತಿನಿಧಿಗಳ ನಡುವೆ ಒಂದು ಸಂಪರ್ಕ ಸೇತುವೆ ನೋಡ್ತಾ ಇದೆ. ಸೊ ಯಾರು ಒಳ್ಳೆಯ ಸಾಮರಸ್ಯ ಭಾವನೆ ಉಂಟು ಮಾಡಿಕೊಂಡು ಜನರ ಮೇಲೆ ಕಷ್ಟ ಕಾರ್ಪಣ್ಯದಲ್ಲಿ ಭಾಗವಹಿಸ್ತಾರ, ಸಂತೋಷದಲ್ಲಿ ಭಾಗಿಯಾಗುತ್ತಾರೆ, ಅವರ ಕಷ್ಟ ಕಾರ್ಪಣ್ಯಗಳೇನು, ಸೊ ಅವರು ಯಾವುದೇ ಅಂಥ ಉದ್ಭವಿಸುವಂತಹ ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಭೂಕಂಪಗಳಾಗಿರ್ಬೋದು ಅಥವಾ ಇನ್ನಿತರುವಂಥ ಯಾವುದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ತಕ್ಷಣ ಸರ್ಕಾರದ ಮೂಲಕವಾಗಿ ಅವುಗಳನ್ನು ಬಗೆಹರಿಸ್ತಕ್ಕಂತಹದ್ದನ್ನಾಗಲಿ ಅಥವಾ ಆಶ್ವಾಸನೆ ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸುವಂಥ ಸಂದರ್ಭದಲ್ಲಿ ಏನಾಗ್ತಾ ಇರ್ತಕ್ಕಂಥ ಕೇಳಿದಾಗ ಈ ಪ್ರತ್ಯಕ್ಷ ಚುನಾವಣೆ ಇದು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಅಲ್ಲಿ ಜನರ ಮತ್ತು ರಾಜಕೀಯ ಅಧಿಕಾರಿಗಳೊಂದಿಗೆ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಇಲ್ಲಿ ಒಂದು ಪಬ್ಲಿಕ್ ರಿಲೇಷನ್ಸನ್ನು ಬೆಳತಕ್ಕಂಥ ಅವಕಾಶವನ್ನು ನೀಡ್ತಾ ಇರ್ತಕ್ಕಂಥ ಕೇಳಿದಾಗ ಇಲ್ಲಿ ಡೈರೆಕ್ಟ್ ಎಲೆಕ್ಷನ್ಸ್ ಅಂತ ನೀಡ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಇನ್ನೊಂದು ಚುನಾವಣೆ ಯಾವುದು ತಕ್ಕಂತ ಕೇಳಿದಾಗ ಪರೋಕ್ಷ ಚುನಾವಣೆ ತಕ್ಕಂತ ನೋಡ್ತಾ ಇದ್ದೀವಿ. ಇದ್ರ ವಿರುದ್ಧವಾಗಿ ಏನಪ್ಪ ಅಂತಂದರೆ ಡೈರೆಕ್ಟ್ ಎಲೆಕ್ಷನ್ಸ್ ಬದಲು ಸಹಜವಾಗಿ ಇನ್ನೊಂದು ಯಾವ್ದು ಬರ್ತಾ ಇರ್ತಕ್ಕಂಥ ಕೇಳಿದಾಗ ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂದರೆ ಪ್ರಜೆಗಳು ಇಲ್ಲಿ ಯಾವುದೇ ಆದಂತಹ ಮತದಾನ ಹಕ್ಕನ್ನು ನೀಡೋಂಗಿಲ್ಲ, ಪ್ರಜೆಗಳಿಗೆ ಮತದಾನ ಹಕ್ಕನ್ನು ನೀಡೋಂಗಿಲ್ಲ. ನಾವು ಆಯ್ಕೆ ಮಾಡ್ತಕ್ಕಂಥ ವಿಧಾನಸಭೆ ಸದಸ್ಯರಾಗಿರ್ಬೋದು ಅಥವಾ ಯಾವುದೇ ಅಂಥ ಸ್ಥಳೀಯ ಜನರ ಆಗಿರ್ಬೋದು, ಸ್ಥಳೀಯ ನಾಗರಿಕರಾಗಿರ್ಬೋದು, ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಯಾವುದೇ ಲೋಕಸಭಾ ಸದಸ್ಯರಾಗಿರ್ಬೋದು, ಇವರು ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಬೇರೊಬ್ಬರ ಚುನಾವಣೆ ಉದಾಹರಣೆಗಾಗಿ ಇದಕ್ಕೆ ಅತ್ಯುತ್ತಮಂಥ ಉದಾಹರಣೆಗಳು ಯಾವುದು ತಕ್ಕಂಥ ಕೇಳಿದಾಗ ಇಂಡೈರೆಕ್ಟ್ ಎಲೆಕ್ಷನ್ಸ್ಗೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಆಗಿರ್ಬೋದು ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ಬೋದು, ಇಂತಹ ನಾವು ನಮ್ಮ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದರೆ ಅವರು ವಿಧಾನ ಪರಿಷತ್ತಿನ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ನಾವು ಲೋಕಸಭೆ ಮತ್ತು ವಿಧಾನಸಭೆ ಸದಸ್ಯರನ್ನು ನಾವು ಚುನಾವಣೆ ಮಾಡಿದರೆ ಇಲ್ಲಿ ಎಲೆಕ್ಟ್ರಲ್ ಕಾಲೇಜ್ ಮೂಲಕವಾಗಿ ನಮ್ಮ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯನ್ನು ಚುನಾಯಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಏನು ಕರಿತಾ ಇದ್ದೀವಿ ತಕ್ಕಂತ ಕೇಳಿದಾಗ ಇಂಡೈರೆಕ್ಟ್ ಎಲೆಕ್ಷನ್ಸ್ ತಕ್ಕಂತ ನೋಡ್ತಾ ಇದ್ದೀವಿ. ಇಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ಸಲ್ಲಿ ಈ ಒಂದು ಲಕ್ಷಣಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಸರ್ವೇಸಾಮಾನ್ಯವಾಗಿ ಏನಿದೆ ತಕ್ಕಂತ ಕೇಳಿದಾಗ ಇಲ್ಲಿ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಸೆಲೆಕ್ಷನ್ಸ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್ಸ್ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಮಾಡ್ತಕ್ಕಂಥ ವಿಧಾನ ನೋಡ್ತಾ ಇದ್ದೀವಿ. ಅಂದರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳನ್ನೇ ನಾವು ಒಳ್ಳೆಯ ಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದ್ರ ಮೂಲಕವಾಗಿ ಅವರು ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಇವತ್ತು ರಾಷ್ಟ್ರಪತಿಯಾಗಲಿ ಉಪರಾಷ್ಟ್ರಪತಿಯವರಲ್ಲಿ ಇವರೆಲ್ಲ ಹೈಲಿ ಕ್ವಾಲಿಫೈಡ್ ಆಗಿರ್ಬೋದು ಅಥವಾ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡ್ತಕ್ಕಂಥದ್ದನ್ನು ರಾಷ್ಟ್ರಕ್ಕೆ ನೀಡ್ತಕ್ಕಂಥ ಒಳ್ಳೆಯ ಒಂದು ಅಚೀವ್ಮೆಂಟ್ ಮಾಡಿದಂಥವ್ರನ್ನು ಅಂಥವ್ರು ಏನೇನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಅಂದರೆ ನಾವು ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಮತದಾರ ಆಯ್ಕೆ ಮಾಡೋದ್ರಿಂದ ಅವರು ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಮಾತ್ರ ಒಂದು ಸಮರ್ಥವಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಅಲ್ಲಿ ನಾವು ನೋಡ್ತಾ ಇದ್ದೀವಿ ಇಂಡೈರೆಕ್ಟ್ ಎಲೆಕ್ಷನ್ಸ್. ಇನ್ನು ಎರಡನೇದಲ್ಲಿ ಯಾವುದೇ ಆದಂತಹ ಅಲ್ಲಿ ಪ್ರಚಾರದ ಅರ್ಭಟ ಆಗೋದಿಲ್ಲ, ಅಲ್ಲಿ ಯಾವುದೇ ಆದಂಥ ಪ್ರಚಾರದ ಅರ್ಭಟ ಆಗೋದಿಲ್ಲ ತಕ್ಕಂತ ನೋಡ್ತಾ ಇದ್ದೀವಿ. ಸೊ ಪ್ರಿವೆಂಟಿವ್ಸ್ ಆಫ್ ಅನ್ಹೆಲ್ದಿ ಕ್ಯಾಂಪೇನ್ಸ್ ತಕ್ಕಂಥದ್ದನ್ನು ಅಲ್ಲಿ ಆಗೋದಿಲ್ಲ ತಕ್ಕಂಥ ನೋಡ್ತಾ ಇದ್ದೀವಿ. ಇಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಬಂದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರತ್ಯಕ್ಷ ಚುನಾವಣೆಗಳು ಬಂದ ಸಂದರ್ಭದಲ್ಲಿ ಪ್ರತಿ ಯಾವುದೇ ಆದಂಥ ವಿಧಾನಸಭೆ ಇರ್ಬೋದು, ಲೋಕಸಭೆ ಆಗಿರ್ಬೋದು, ಜಾತ್ರೆಗಳು ಮತ್ತು ಹಬ್ಬದ ದಿನಗಳಲ್ಲಿ ಆದಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಚುನಾವಣೆಗಳನ್ನು ಅಷ್ಟು ಜನರನ್ನು ಅಷ್ಟು ಸಹಜವಾಗಿ ನಾವು ಏನು ಮಾಡ್ತಾ ಇದ್ದೇವೆ ತಕ್ಕಂಥ ಕೇಳಿದಾಗ ಒಳ್ಳೆಯ ಅಷ್ಟು ಜನರನ್ನು ನೋಡ್ತಾ ಇದ್ದೇವೆ. ಎಷ್ಟು ಖರ್ಚು ಮಾಡ್ತಕ್ಕಂಥದ್ದನ್ನು ಬಡಿದಾಟ ಅಶಾಂತಿ ವಾತಾವರಣ ಇವೆಲ್ಲವನ್ನು ನೋಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಎಲ್ಲಿ ಸಹಜವಾಗಿ ಪ್ರತ್ಯಕ್ಷ ಚುನಾವಣೆ. ಅದೇ ಪರೋಕ್ಷ ಚುನಾವಣೆ ಏನಪ್ಪ ಅಂದರೆ ಯಾವುದೇ ಪ್ರಚಾರದ ಅರ್ಭಟ ಇರೋದಿಲ್ಲ, ಯಾವುದೇ ಆದಂಥದ್ದೆಲ್ಲ ಶಾಂತಿಯುತವಾಗಿರ್ತದೆ. ಕೇವಲ ಮತಾಧಿಕಾರ ನಾವು ಆಯ್ಕೆ ಮಾಡ್ತಕ್ಕಂಥ ಉದಾಹರಣೆಗಾಗಿ ಇವತ್ತು ರಾಷ್ಟ್ರಪತಿ ಚುನಾವಣೆ ನೋಡಬೇಕಾದ್ರೆ ನಮ್ಮ ಲೋಕಸಭೆ ನಮ್ಮದೇ ಅಂತಹ ಲೋಕಸಭೆ ಒಟ್ಟು ಸದಸ್ಯರು 545 ಜನರಿಗೆ ಮಾತ್ರ, ಇನ್ನು ರಾಜ್ಯಗಳ ವಿಧಾನಸಭಾ ಸದಸ್ಯರಿಗೆ ಮಾತ್ರ ಇರ್ತದೆ. ಬೇರೆದವರಿಗೆ ಏನಪ್ಪ ಅಂದರೆ ಕೇಂದ್ರಾಡಳಿತ ಪ್ರದೇಶದ ಸದಸ್ಯರಿಗೆ ಬಿಟ್ಟರೆ ಬೇರೆದವ್ರ ಮತಾಧಿಕಾರ ಇರೋದಿಲ್ಲ. ಅಂದರೆ ಇಲ್ಲಿ ಯಾವುದೇ ಆದಂಥ ಏನಾಗಿಲ್ಲ ತಕ್ಕಂತ ಕೇಳಿದಾಗ ಪ್ರಿವೆಂಟ್ಸ್ ಆಫ್ ದ ಅನ್ಹೆಲ್ದಿ ಚಾಂಪಿಯನ್ ಆಗಲಿಕ್ಕೆ ಸಾಧ್ಯ ಇಲ್ಲತಕ್ಕಂಥ ನೋಡ್ತಾ ಇದ್ದೀವಿ. ಇನ್ನು ಮೂರನೇದು ಶಾಂತಿಯುತವಂತಹ ಮತದಾನ ತಕ್ಕಂತ ನೋಡ್ತಾ ಇದ್ದೀವಿ. ಪೀಸ್ಫುಲ್ ಆಫ್ ದ ವೋಟಿಂಗ್ ತಕ್ಕಂತ ನೋಡ್ತಾ ಇದ್ದೀವಿ. ನಮ್ಮದೇ ಆದಂಥ ಸಾರ್ವತ್ರಿಕ ಚುನಾವಣೆಗಳನ್ನು ಎಲ್ಲವೂ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಪ್ರತ್ಯಕ್ಷ ಚುನಾವಣೆ ನಡಿಬೇಕಾದ್ರೆ ಎಷ್ಟೋ ಪೊಲೀಸ್ ಫೋರ್ಸ್ ಅಂತ ತರಬೇಕು, CRPF ತರಬೇಕು, CISF ತರಬೇಕು, ಮಿಲಿಟ್ರಿ ಎಲ್ಲ ಫೋರ್ಸ್ಗಳನ್ನು ತಂದು ನಾವು ಯಾವುದು ತಕ್ಕಂತ ಕೇಳಿದಾಗ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಇವೆಲ್ಲ ಫೋರ್ಸ್ಗಳನ್ನು ತಂದು ಪೊಲೀಸ್ ಫೋರ್ಸ್ಗಳನ್ನು ತಂದು ನಾವು ಅಷ್ಟು ಬಿಗಿ ಬಂದೋಬಸ್ತು ಯಾವುದೇ ಅಂಥ ಅಹಿತಕರ ಘಟನೆಗಳಾಗಿರ್ತಕ್ಕಂಥದ್ದನ್ನು ಚುನಾವಣೆಗಳಲ್ಲಿ ನಡೆಸ್ತಾ ಇದ್ದೀವಿ. ಅದರಿಂದ ಸಾಕಷ್ಟುವಾಗಿ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಖರ್ಚು ವೆಚ್ಚನ ಕೂಡ ಇಲ್ಲಿ ನಾವು ನೋಡ್ತಕ್ಕಂಥದ್ದು ನೋಡ್ಬೋದು. ಸೊ ಅಷ್ಟಾದರೂ ಕೂಡ ಯಾವುದೇ ಆದಂಥ ಚುನಾವಣೆಗಳು ಶಾಂತಿಯುತವಾಗಿ ನೋಡೋದಿಲ್ಲ. ಚುನಾವಣೆಯ ಮಾರನೇ ದಿವಸ ಏನಾಗ್ತಾ ಇರ್ತಕ್ಕಂಥ ಕೇಳಿದಾಗ ಸಾಕಷ್ಟು ಗಲಭೆ ಹಿಂಸೆಗಳು, ಬಡಿದಾಟ ಅಥವಾ ಪ್ರಾಣಾಪಾಯಗಳನ್ನು ನೋಡ್ತಕ್ಕಂಥ ವಿಚಾರ ನೋಡ್ತಾ ಇದೆ. ಆದರೆ ಈ ಇಂಡೈರೆಕ್ಟ್ ಎಲೆಕ್ಷನ್ಸ್ ಏನಾಗ್ತಾ ಇರತಕ್ಕಂಥ ಕೇಳಿದಾಗ ವಿದ್ಯಾರ್ಥಿಗಳೇ ಪೀಸ್ಫುಲ್ಲಾಗಿ ನಡೀತಾ ಇದೆ. ಪೀಸ್ಫುಲ್ ಆಫ್ ದ ವೋಟಿಂಗ್ ತಕ್ಕಂತ ನೋಡ್ಬೋದು.
ಎಲ್ಲಿ ಇಂಡೈರೆಕ್ಟ್ ಕೆಲವೇ ಜನ ಮತಾಧಿಕಾರ ಇರೋದ್ರಿಂದ, ಉದಾಹರಣೆಗೆ ರಾಷ್ಟ್ರಪತಿ ಚುನಾವಣೆ ಲೋಕಸಭಾ ಸದಸ್ಯರು 545 ಮತ್ತು ಎಲ್ಲ ರಾಜ್ಯಗಳು ವಿಧಾನಸಭಾ ಸದಸ್ಯರಿಗೆ ಮತ್ತು ಕೇಂದ್ರಾಡಳಿತ ಸದಸ್ಯರಿಗೆ ಮಾತ್ರ ನೋಡೋದ್ರಿಂದ ಇಲ್ಲಿ ಯಾವುದೇ ಆದಂತಹ ಹೊಡೆದಾಟ ಬರೋರಿಲ್ಲ. ಸೊ ಇಲ್ಲಿ ಅತಿ ಒಳ್ಳೆಯದು ನಡೀತಾ ಇದೆ, ಶಾಂತಿಯುತವಂಥ ಮತದಾನ ನಡೀತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಯಾವುದೇ ಆದಂತಹ ಭಾವೋದ್ರೇಕಕ್ಕೆ ಆಸ್ಪದವನ್ನು ಕೊಡುವುದಿಲ್ಲ. ಯಾವುದೇ ಅಂಥ ಮೋಸ ಆಗಲಿಕ್ಕೆ ಅಥವಾ ವಂಚನೆ ಆಗಲಿಕ್ಕೆ ಇಲ್ಲಿ ಏನು ಮಾಡೋಂಗಿಲ್ಲ ತಕ್ಕಂತ ಕೇಳಿದಾಗ ಆಸ್ಪದವನ್ನು ಇಡೋಂಗಿಲ್ಲ. ಇನ್ನು ಸುಟೇಬಲ್ ಫಾರ್ ದ ಡೆವಲಪಿಂಗ್ ಕಂಟ್ರೀಸ್ ತಕ್ಕಂದು ನೋಡ್ತಾ ಇದ್ವಿ. ಇಂಡೈರೆಕ್ಟ್ ಎಲೆಕ್ಷನ್ಸ್ ದ ಬೆಸ್ಟ್ ಫೀಚರ್ ಏನಪ್ಪ ಅಂದರೆ ಸುಟೇಬಲ್ ಫಾರ್ ದ ಡೆವಲಪಿಂಗ್ ಕಂಟ್ರೀಸ್ ತಕ್ಕಂದು ನೋಡ್ತಾ ಇದ್ವಿ. ಇಲ್ಲಿ ಹಿಂದುಳಿದಂಥ ರಾಷ್ಟ್ರಗಳಿಗೆ ಅತಿ ಬೆಸ್ಟ್ ಯಾವುದು ತಕ್ಕಂದು ಕೇಳಿದಾಗ ಇಲ್ಲಿ ಯಾವುದು ತಕ್ಕಂದು ಕೇಳಿದಾಗ ಇಂಡೈರೆಕ್ಟ್ ಎಲೆಕ್ಷನ್ಸ್ ತಗೊಂಡು, ಅಂದರೆ ಯಾವುದೇ ಆದಂಥ ಖರ್ಚು ಮತ್ತು ವೆಚ್ಚ ಏನಪ್ಪ ಬರೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಇವತ್ತು ಡೈರೆಕ್ಟ್ ಎಲೆಕ್ಷನ್ ನಡೆದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ಒಂದು ರಾಜ್ಯದಲ್ಲಿ 6 ಕೋಟಿ ಜನಸಂಖ್ಯೆಯೊಳಗೆ 4 ಕೋಟಿ ಜನಸಂಖ್ಯೆ ಇದ್ದರೆ, ಸೊ ಎಷ್ಟು ತಕ್ಕಂದು ಕೇಳಿದಾಗ ಇವತ್ತು 4 ಕ್ರೋರ್ಸ್ ಇದ್ದರೆ ಕರ್ನಾಟಕ ಜನಸಂಖ್ಯೆಯಲ್ಲಿ ಅಷ್ಟು ಮತದಾರ ಇದ್ದರೆ, ಸೊ ಒಬ್ಬ ಮತದಾರರಿಗೆ ಫಾರ್ ಎಕ್ಸಾಂಪಲು ಸೊ ಒಂದು 20 ರೂಪೀಸ್ ಹಿಡಿದರೆ ಸೊ ಎಷ್ಟಾಯ್ತಕ್ಕಂತ ಕೇಳಿದಾಗ ಇಲ್ಲಿ 80 ಕ್ರೋರ್ಸ್ ಏನಾಗ್ತಾ ಇರ್ತಕ್ಕಂತ ಕೇಳಿದಾಗ 80 ಕ್ರೋರ್ದಷ್ಟು ಏನಾಗ್ತಾ ಇರ್ತಕ್ಕಂತ ಕೇಳಿದಾಗ ಖರ್ಚಾಗ್ತಾ ಇದೆ. ಅಂದರೆ ಭಾರಿ ಖಜಾನೆಗೆ ಏನಾಗ್ತಾ ಇರ್ತಕ್ಕಂತ ಕೇಳಿದಾಗ ಹೊರೆ ಆಗ್ತಕ್ಕಂಥ ನೋಡ್ಬೋದು. ಅಂದರೆ ಹಿಂದುಳಿದಂಥ ಬಡ ರಾಷ್ಟ್ರಗಳಿಗೆ ಇಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಏನಪ್ಪ ಅಂದರೆ ಅದು ಅಷ್ಟು ಏನಲ್ಲತಕ್ಕಂತ ಕೇಳಿದಾಗ ಹಿಂದುಳಿದಂಥ ರಾಷ್ಟ್ರಗಳಿಗೆ, ಬಡ ರಾಷ್ಟ್ರಗಳಿಗೆ ಇರ್ಬೋದು ಅಥವಾ ಹಿಂದುಳಿದಂಥ ಅಷ್ಟು ಸೂಕ್ತ ಅಲ್ಲ ತಕ್ಕಂಥದ್ದನ್ನು ನೋಡ್ಬೋದು. ಸೊ ಸುಟೇಬಲ್ ಫಾರ್ ದ ಡೆವಲಪಿಂಗ್ ಇದು ಏನಾಗ್ತಾ ಇರ್ತಕ್ಕಂಥ ಇಂಡೈರೆಕ್ಟ್ ಏನಪ್ಪ ಅಂದರೆ ಸುಟೇಬಲ್ ಫಾರ್ ದ ಡೆವಲಪಿಂಗ್ ಕಂಟ್ರಿ, ಹಿಂದುಳಿದಂಥ ಬಡ ರಾಷ್ಟ್ರಗಳಿಗೆ ಏನಾಗ್ಬೋದು ತಕ್ಕಂಥ ಕೇಳಿದಾಗ ಯಾವುದೇ ಆದಂಥ ಮತದಾನದ ಖರ್ಚಾಗಂಗಿಲ್ಲ, ವೆಚ್ಚ ಆಗಲಿಕ್ಕೆ ಸಾಧ್ಯ ಇಲ್ಲ ತಕ್ಕಂಥ ನೋಡ್ಬೋದು. ಆ ಕಾರಣಕ್ಕಾಗಿ ಇಲ್ಲಿ ಹಿಂದುಳಿದಂಥ ರಾಷ್ಟ್ರಗಳಿಗೆ ನೋಡ್ತಾ ಇದ್ದೀವಿ. ಅಂದರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ ಈ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಸೊ ಚುನಾವಣೆಗಳು ನ್ಯಾಯಸಮ್ಮತವಾಗಿ ನಡೀಲಿಕ್ಕೆ ಪ್ರತಿಯೊಬ್ಬ ಪ್ರಜೆಗೆ ತಂದೆ ಆದಂತಹ ಈ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ತನ್ನ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಸಂವಿಧಾನದತ್ವಂಥ ರಾಜಕೀಯ ಅಧಿಕಾರದ ಮೂಲಕವಾಗಿ ತನ್ನ ಮತದಾನದ ಹಕ್ಕಿನ ಮೂಲಕವಾಗಿ ತನ್ನ ಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದಕ್ಕೆ ನಾವು ಏನು ಕರಿತೀವಿ ಅಂದರೆ ಎಲೆಕ್ಷನ್ಸ್ ತಕ್ಕಂದು ನೋಡ್ತಾ ಇದ್ದೀವಿ. ಆ ಎಲೆಕ್ಷನ್ದಲ್ಲಿ ಮುಖ್ಯವಾಗಿ ಪ್ರಕಾರಗಳು ಯಾವ ತಕ್ಕಂದು ಕೇಳಿದಾಗ ಜನರಲ್ ಎಲೆಕ್ಷನ್ಸು, ಬೈ ಎಲೆಕ್ಷನ್ಸು, ರೀ ಎಲೆಕ್ಷನ್ಸು, ಮಿಡ್ ಟರ್ಮ್ ಎಲೆಕ್ಷನ್ಸ್ ತಕ್ಕಂದು ನೋಡ್ತಾ ಇದ್ದೇವೆ. ಸೊ ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಆಫ್ ದ ಎಲೆಕ್ಷನ್ ತಕ್ಕಂದು ನೋಡ್ತಾ ಇದ್ದೇವೆ, ಡೈರೆಕ್ಟ್ ಎಲೆಕ್ಷನ್ಸ್ ಆ್ಯಂಡ್ ಇಂಡೈರೆಕ್ಟ್ ಎಲೆಕ್ಷನ್ಸ್ ತಕ್ಕಂದು ನೋಡ್ತಾ ಇದ್ದೇವೆ. ಸೊ ಈ ಒಂದು ವಾಟ್ ಇಸ್ ದ ರೂಟ್ ಔಟ್ ಆಫ್ ದ ಈ ಎಲೆಕ್ಷನ್ಸ್ ತಕ್ಕಂದು ಕೇಳಿದಾಗ ಎಲೆಗೆರೆ ತಕ್ಕಂದು ನೋಡ್ತಾ ಇದ್ದೇವೆ. ಎಲೆಗೆರೆ ಅಂದರೆ ಏನಪ್ಪ ಅಂದರೆ ಚೂಸ್ ಆರ್ ಸೆಲೆಕ್ಷನ್ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಆರಿಸು ಅಥವಾ ಆಯ್ಕೆ ಮಾಡ್ತಕ್ಕಂತಹ ವಿಚಾರ ನೋಡ್ತಾ ಇದ್ದೀವಿ. ಇಂತಹ ಈ ಚುನಾವಣೆಗಳು ಈ ನ್ಯಾಯಸಮ್ಮತವಾಗಿ ಇಲ್ಲಿ ನಡೆಯೋದ್ರಿಂದ ಪ್ರಜೆಗಳಿಗೆ ತಮ್ಮದೇ ಆದಂತಹ ಪ್ರಜಾಸತ್ತಾತ್ಮಕವಂಥ ರಾಷ್ಟ್ರಗಳಲ್ಲಿ ಇಲ್ಲಿ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಒಂದು ಗೌರವವನ್ನು ನೀಡಿ ತಮ್ಮನ್ನು ತಾವು ಆತಕ್ಕಂತಹ ಈ 5 ವರ್ಷಕ್ಕೆ ನಡೀತಕ್ಕಂತಹ ಚುನಾವಣೆ ನಡೆಸಲಿಕ್ಕೆ ಭಾರತ ಸಂವಿಧಾನದ 15ನೇ ಭಾಗದಲ್ಲಿ ಇಲ್ಲಿ 324ರಿಂದ 329ರವರೆಗಿನ ವಿಧಿಗಳು ಏನು ಮಾಡ್ತಾ ಇರತಕ್ಕಂಥ ಕೇಳಿದಾಗ ಚುನಾವಣೆ ಆಯೋಗದ ಒಂದು ರಚನೆ ಅಧಿಕಾರ ಕಾರ್ಯಗಳ ಬಗ್ಗೆ ಹೇಳ್ತಾ ಇದ್ವಿ. ಇಂಥ ಚುನಾವಣೆಗಳನ್ನು ಅವು ನ್ಯಾಯಸಮ್ಮತವಾಗಿ ಆ ಚುನಾವಣೆ ಆಯೋಗ ನಡೆಸ್ತಾ ಇರತಕ್ಕಂಥ ನೋಡ್ಬೋದು. ಮುಂದಿನ ತರಗತಿಯಲ್ಲಿ ಚುನಾವಣೆ ಆಯೋಗ ಅಂದರೆ ಏನು, ಚುನಾವಣೆ ಆಯೋಗದ ರಚನೆ ಯಾರು, ಪ್ರಸ್ತುತವಾದಂಥ ಮುಖ್ಯ ಚುನಾವಣೆ ಆಯುಕ್ತರು ಯಾರಿದ್ದಾರೆ, ಆಮೇಲೆ ಸಹಜವಾಗಿ ಚುನಾವಣೆ ಅಧಿಕಾರ ಅವಧಿ ಎಷ್ಟು, ವಾಟ್ ಆರ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್ ತಕ್ಕಂಥದ್ದನ್ನು ಇಲ್ಲಿ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ವಿದ್ಯಾರ್ಥಿಗಳ ಹಿಂದಿನ ತರಗತಿಯಲ್ಲಿ ಒರಿಜಿನ್ ಗ್ರೋತ್ ಆಫ್ ಇಂಡಿಯನ್ ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ ತಕ್ಕಂತಹ ಒಂದು ಮೊದಲನೇ ಅಧ್ಯಾಯನ ನಾವು ಆರಂಭಿಸಿದ್ದು. PDF ಮೂಲಕವಾಗಿ ಸಮಗ್ರವಾಗಿ ನೋಟ್ಸ್ ಕೂಡ ಬಿಟ್ಟಿದ್ದು, ಅವುಗಳನ್ನು ಆ ನೋಟ್ಸನ್ನು ಬರೀಬೇಕು. ಆಮೇಲೆ ಮುಂದಿನ ತರಗತಿಯಲ್ಲಿ ಏನು ಮಾಡ್ತಾ ಇದ್ದೇವೆ ತಕ್ಕಂತ ಕೇಳಿದಾಗ 1ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ಅಸೈನ್ಮೆಂಟನ್ನು ಕೊಡ್ತಾ ಇದ್ದೇವೆ. ಅವುಗಳನ್ನು ತಾವು ಓದಿ ಅಥವಾ ಆ PDF ನೋಟ್ಸ್ಗಳ ಮೂಲಕವಾಗಿ ಪ್ರಶ್ನೆಗಳಿಗೆ ಅಲ್ಲಿ ಏನು ಮಾಡಬೇಕು ತಕ್ಕಂತ ಕೇಳಿದಾಗ ಉತ್ತರವನ್ನು ಬರೆದುಕೊಂಡು ತಮ್ಮ ಮಹಾವಿದ್ಯಾಲಯಕ್ಕೆ ಯಾರಾದರೂ ಬರುವಂಥ ಸಂದರ್ಭದಲ್ಲಿ ಅವುಗಳನ್ನು ಕೊಟ್ಟು ಕಳಿಸ್ಬೇಕೆಂದು ಈ ಮೂಲಕವಾಗಿ ವಿನಂತಿಸಲಾಗಿದೆ ತಕ್ಕಂಥದ್ದನ್ನು ಹೇಳಿ ಮುಂದಿನ ತರಗತಿಗೆ ಚುನಾವಣೆ ಆಯೋಗ ಮತ್ತು ಚುನಾವಣೆ ಆಯೋಗದ ರಚನೆ ಅಧಿಕಾರ ಕಾರ್ಯಗಳನ್ನು ಮುಂದಿನ ತರಗತಿಯಲ್ಲಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಹೇಳ್ತಾ ಇದ್ದೇವೆ. ಇಂದಿನ ಈ ತರಗತಿಗೆ ವಿದಾಯವನ್ನು ಹೇಳ್ತಾ ಇದ್ದೇವೆ ವಿದ್ಯಾರ್ಥಿಗಳೇ.